ಬಂದುದ ನರಿದು ಬಳಸು ಡಾಕ್ಟರ್ ವೀರಣ್ಣ ರಾಜು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಶರಣರ ವಚನಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕುರಿತಾದ ವಚನಗಳನ್ನು ಉಲ್ಲೇಖಿಸಿ ಜೇಡರ ದಾಸಿಮಯನ ವಚನದಲ್ಲಿ ಬಂದುದ ನರಿದು ಬಳಸಿ ಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ ಈ ಕುರಿತು ವಿವರವಾಗಿ ಡಾಕ್ಟರ್ ಎಂಎಂ ಕಲಬುರ್ಗಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜು ತಿಳಿಸಿದರು. ಅವರು ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿದ್ದ 112ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ಮಹಾಂತೇಶ್ ಶಿರ್ಷಲಪ್ಪ ನರೇಗಲ್ ಮತ್ತು ನಾಗರತ್ನ ಮಹಾಂತೇಶ್ ನರೇಗಲ್ ದತ್ತಿ ಅಂಗವಾಗಿ ಉಪನ್ಯಾಸ, ಕನ್ನಡ ನಾಡು ನುಡಿ ಗೀತೆ ಗಾಯನ ಹಾಗೂ ಸಾಹಿತ್ಯಿಕ ಮತ್ತು ಸಂಘಟಕ ದಂಪತಿಗಳ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ನಡೆದ ಬಂದ ದಾರಿಯ ಕುರಿತು ಮಾತನಾಡಿದರು. ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್ ರವರು ಎಲ್ಲ ಗಣ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ವೀರಣ್ಣ ರಾಜೂರ್ ಮತ್ತು ಮಂಗಳಾ ವೀರಣ್ಣ ರಾಜೂರ್ ದಂಪತಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು. ವೇದಿಕೆ ಮೇಲೆ ದತ್ತಿದಾನಿಗಳಾದ ನಾಗರತ್ನ ನರೇಗಲ್ ಇದ್ದರು. ಸ್ನೇಹರಂಗ ಕಲಾ ಬಳಗದವರು ನಾಡಗೀತೆಯನ್ನ ಹಾಡಿದರು. ಎಫ್ಬಿ ಕನ್ವಿ ಮತ್ತು ಉಮಾಕಾಂತ್ ಅರ್ಕ್ಸಾಲಿ ಅವರು ಕನ್ನಡ ಗೀತೆ ಹಾಡಿದರು. 5 ಮಹಿಳಾ ಮಂಡಳಗಳು ಕನ್ನಡ ನಾಡು ನುಡಿ ಗೀತೆ ಗಾಯನವನ್ನ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮವನ್ನು ಪ್ರಮೀಳಾ ಜಕ್ಕನ್ನವರ್ ನಿರೂಪಿಸಿದರು. ಕೋಶಾಧಿಕಾರಿ ಮೇಘಾ ಹುಕ್ಕೇರಿ ಮೊದಲಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ವಂದಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವೀಣಾ ಬಿರಾದಾರ್, ಸ್ಮಿತಾ ವಡಗಾವೆ, ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್, ಸುಜಾತಾ ಹಡಗ್ಲಿ, ಚಂದ್ರಶೇಖರ್ ರೊಟ್ಟಿಗ್ವಾಡ್, ರಾಠೋಡ್, ಕೇಶವ್ ಕೊಂಗಿ, ಬಸವರಾಜ್ ಕೊರುವರ್, ಸಿಎಂ ಕೆಂಗಾರ್, ಆರ್ಎಂ ಕಣ್ಣೂರ್, ಗುರು ತಿಗಡಿ, ಎಚ್ಎಸ್ ಬಡಗೇರ್, ಎಸ್ ರೇವಣ್ ಸಿದ್ದಪ್ಪ, ಬಿಜಿ ಭಾರ್ಕಿ, ದಾನಪ್ಪ ಗೌಡರ್, ಕೆಳಗೇರಿ ದೇಸಾಯಿ, ಮುಳಗುಂದ್, ಶ್ರೀಧರ್ ಗಸ್ತಿ, ಎಂಎಂ ಬಾವಿಕಟ್ಟಿ, ಸುನಂದ ಎಡಾಳ್, ಸಿದ್ದರಾಮಯ್ಯ ಹಿಂಪರ್ಗಿ ಮುಂತಾದವರು ಉಪಸ್ಥಿತರಿದ್ದರು. ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇರ ಸರುಚಿಗಳ ತೀರೆ, ದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಧವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಗಾಯನವ ಮಾಡೋ ವರಗಳ ಬೇಡೋ, ಗಾಯನವ ಮಾಡೋ ಗಣನಾಥನ, ಭುಜಗಳ ಬಂಧನ ಗಂಧದ ಲೇಪನ, ಭುಜಗಳ ಬಂಧನ ಗಂಧದ ಲೇಪನ, ಗಜವದನನೇ ನೀ ಸುಪ್ರತಾಪ, ಗಜವದನನೇ ನೀ ಸುಪ್ರತಾಪ, ಗಾಯನವ ಮಾಡೋ ಗಣನಾಥನ. ಈ ಕಾರ್ಯಕ್ರಮದಲ್ಲಿ ನಮ್ಮದೊಂದು ಉದ್ದೇಶ ಇತ್ತು. ಏನಂದರೆ ದತ್ತಿ ಉದ್ದೇಶ ಏನಂದರೆ ಸಾಹಿತ್ಯದಲ್ಲಿ ಸಾಕಷ್ಟು ಜನರಿಗೆ ಕೊಡಮಾಡ್ತಕ್ಕಂಥ ವೇದಿಕೆಗಳು ಸಜ್ಜದವ, ಅದರ ಜೊತೆಗೆ ಸಂಘಟನೆಯೂ ಇರ್ತಕ್ಕಂಥ, ಸಂಘಟನೆ ಇದ್ದರೆ ಸಾಹಿತ್ಯದ ಬೆಳವಣಿಗೆ ಆಗ್ತದೆ, ಬೆಳಕಿಗೆ ಬರ್ತದೆ. ಸಾಹಿತ್ಯ ಕವಿಗಳು, ಸಾಹಿತಿಗಳು, ಪುಸ್ತಕ ಬರೆದವರು ಎಲ್ಲರೂ ಬೆಳಕಿಗೆ ಬರಬೇಕಂದ್ರೆ ಸಂಘಟಕರು ಮುಖ್ಯ ಕಾರಣ. ಹಾಗಾಗಿ ನನ್ನ ದತ್ತಿ ಉದ್ದೇಶ ಏನಂದರೆ ಆ ಸಾಹಿತ್ಯ ವಲಯದಲ್ಲಿರೋರಿಗೆ ಮತ್ತು ಸಂಘಟಿಕ ವಲಯದಲ್ಲಿರೋರಿಗೆ ಒಂದು ದಂಪತಿ ಸಮೇತ ಗೌರವ ಸನ್ಮಾನ. ಇವತ್ತು ನಮ್ಮದು ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಒಂದು ವಿಶೇಷ ಕಾರ್ಯಕ್ರಮ. ಇದು ಪ್ರಪ್ರಥಮವಾಗಿ ಮುಂದಿನ ಸಲ ಮತ್ತು ಸಂಘಟಕರಿಗೆ ಕೊಡೋದು, ಹಚ್ಚದ ಸಮಾಜ ಸೇವೆಯವರು ಕೊಡೋದು. ಹಿಂಗೆ ವರ್ಷ ಚೇಂಜ್ ಮಾಡ್ಕೊತ ಈ ವರ್ಷ ನಮ್ಮ ಹಿರಿಯರು 40 ವರ್ಷಗಳ ದಾಂಪತ್ಯ ಜೀವನವನ್ನು ಪೂರೈಸಿದಂಥ ಅವ್ರದ್ದು ಫೇಸ್ಬುಕ್ನಲ್ಲಿ ನೋಡಿದೆ ನಾನು. 52 ನಾನು ತಪ್ಪು ನೋಡಿದೆ, ನಂಗೆ ಅದ್ರಾಗ ಅಂಕಿ ಹಾಕಿದ್ದಲ್ಲ. ಅಷ್ಟು ಮಾಡಿದಂಥ ಹಿರಿಯ ಜೀವ, ನಮ್ಮ ತಂದೆ ಸಮಾನರು ಹಿರಿಯ ಜೀವ ವೀರಣ್ಣ ರಾಜೂರ್ ಅವರಿಗೆ ಮಾಡೋಣ ಅಂತೇಳಿ ನಾನು ಅಂಗಡಿ ಸರ್ ಜೊತೆಗೆ ಚರ್ಚೆ ಮಾಡಿದಾಗ ಆಯ್ತು ಅಂತೇಳಿ ನಾವು ಕೇಳಿಕೊಂಡಾಗ ಆಗ ಅವರು ಸಡನ್ನಾಗಿ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ದಂಪತಿ ಸಮೇತ ವೀರಣ್ಣ ರಾಜೂರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ. ಅಂದರೆ ಅವ್ರ ಶ್ರೀಮತಿಯವರ ಅಂತ ಮಂಗಳಾ ವೀರಣ್ಣ ರಾಜೂರ್ ಅವ್ರ ಮನೆಗೆ ಹೋದಾಗ ಏನಂದ್ರೆ, ನಾ ಏನು ಸಾಹಿತಿ ಎಲ್ಲ ಏನಲ್ಲ, ನನಗೆ ಯಾಕೆ ಮಾಡ್ತೀರಿ ಅಂತಂದ್ರು ಅವರು. ಆ ಸಾಹಿತಿಗಳು ಮುಂದೆ ಬರಲಿಕ್ಕೆ ಕಾರಣ ಗೃಹ ಮಂತ್ರಿಗಳು, ಹೋಮ್ ಮಿನಿಸ್ಟರ್. ನೀವು ಸರಿಯಾಗಿ ಅವರಿಗೆ ಸಪೋರ್ಟ್ ಕೊಟ್ಟಿದ್ದರಿಂದ, ಪ್ರೋತ್ಸಾಹ ಕೊಟ್ಟಿದ್ದರಿಂದ ಅವರು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ರಾಜು ಸರ್
ಅವರ ಇಡೀ ಎತ್ತರದಲ್ಲಿ ರಾಜ್ಯಾದ್ಯಂತ ರಾಷ್ಟ್ರದಾದ್ಯಂತ ಮಿಂಚಲಿಕ್ಕೆ ಕಾರಣ ಯಾರಂದರೆ ನಮ್ಮ ಮಂಗಳಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಸನ್ಮಾನ ಸ್ವೀಕರಿಸಿದ್ರೆ ಬಂದದ್ದಕ್ಕಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ ಮೇಡಮ್. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಾಗ ನಮ್ಮ ಶ್ರೀಮತಿಯವರಿಗೆ ನಾಗರತ್ನ ಮೇಡಮ್ ಅವ್ರ ಹೆಸರಲ್ಲಿ ನಾನೇ ದತ್ತಿ ಇಟ್ಟಿದ್ದೆ. ಅವರಿಗೆ ನಿನ್ನೆವರೆಗೂ ಗೊತ್ತಿಲ್ಲ, ನಿಜವಾಗಿ ಹೇಳ್ತಾರೆ. ನಿನ್ನೆ ಅವ್ರು ಬೇರೆ ನನಗೆ ಅವ್ರು ಏನಂತ ನನಗೇನು ಹೇಳೇ ಇಲ್ಲ ಅಂಥೇಳಿ ಒಂದು ಕೆಲವೊಂದು ಸಸ್ಪೆನ್ಸ್ ಇಡ್ಬೇಕಂತೇಳಿ ಮಕ್ಳಿಂದ ಸ್ಪೋರ್ಟ್ ಮಾಡೋಣ ಅಂತೇಳಿ ನಿನ್ನೆ ಹೇಳಿದೆ. ನಿನ್ನೆ ಹೇಳಿದ ಮ್ಯಾಗ ಅವರು ಒಪ್ಕೊಂಡ್ರು ಹ್ಞೂ ಅಂತೇಳಿ ಇವತ್ತು ನಾ ಬರೋದೇ ಇಲ್ಲ ಅಂತ ಕೂತಿದ್ರು ಅವ್ರು. ನನಗೆ ಹೇಳೆಲ್ಲ ಮಾಡಿರಿ ನೀವು, ನಾ ಬರೋದೇ ಇಲ್ಲ ಅಂತ ಕೂತಿದ್ರೆ ಮತ್ತೆ ಅವ್ರನ್ನ ಸಮಾಧಾನ ಮಾಡ್ಬೇಕು. 35 ವರ್ಷ ಸಮಾಧಾನ ಮಾಡೀವಿ, ಮತ್ತು 35 ವರ್ಷ ಸಮಾಧಾನ ಮಾಡಿದ್ವಿ. ಮತ್ತು ಇನ್ನೊಂದು 2-3 ಹೀಗಾಗಿ ನಮ್ಮ ಶ್ರೀಮತಿಯವರಾದಂಥ ನಾಗರತ್ನ ಮಹಾಂತೇಶ್ ನರೇಗಲ್ ಅವರಿಗೆ ಈ ಕಾರ್ಯಕ್ರಮ ತುಂಬೂರಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾದ ಮೇಘಾ ಮೇಡಮ್ ಅವರು ಬಹಳ ಆ್ಯಕ್ಟಿವ್ ಪರ್ಸನ್. ಈ ಸದ್ಯ ಅವರು ಅನೇಕ ಪ್ರಶಸ್ತಿಗಳನ್ನು ಪಡೆದಂಥ ಧೀಮಂತ ಪ್ರಶಸ್ತಿ ಪಡೆದಂಥ ಮೇಘಾ ಹುಕ್ಕೇರಿ ಮೇಡಮ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡತಕ್ಕಂಥ ಪ್ರಮೀಳಾ ಜಕ್ಕಣ್ಣವ್ರ ಮೇಡಮ್ ಅವರು ಅನೇಕ ಪ್ರಶಸ್ತಿಗಳನ್ನು ಪಡೆದಂಥವರು. ಮೊನ್ನೆ ನಾನು ಒಂದು ಮಾತು ಹೇಳಿದೆ, ನಿಮ್ಮ ಪ್ರತಿಭೆಗಳು ಹಲವಾರು ಪ್ರತಿಭೆಗಳು ಈ ಹಿಂದಿನ ಹಲವಾರು ವರ್ಷಗಳ ಹಿಂದಿನ ಇದ್ದು ಆ ಪ್ರತಿಭೆಗೆ ಹೆಚ್ಚು ಕುಮ್ಮಕ್ಕು ಹೆಚ್ಚು ಪ್ರೋತ್ಸಾಹ ಬಂದದ್ದು ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಾಲಿಟ್ಟಾಗಿನಿಂದ, ಕನ್ನಡಾಂಬೆಯ ವರಪ್ರಸಾದದಿಂದ, ಅಂಗಡಿ ಸರ ಕೃಪಾ ಕಟಾಕ್ಷದಿಂದ ಎಲ್ಲ ತಮ್ಮ ಪ್ರತಿಭೆನೂ ಸಹಿತ ಈ ಬೆಳಕಿಗೆ ಬಂತು. ಅನೇಕ ಸಮಾಜ ಸಂಘ ಸಂಸ್ಥೆಗಳು ತಮ್ಮನ್ನು ಗುರುತಿಸಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾವೆ. ಹಂಗಾಗಿ ನಿರೂಪಣೆ ಮಾಡ್ತಕ್ಕಂಥ ಪ್ರಮೀಳಾ ಜಕ್ಕಣ್ಣವ್ರ ಮೇಡಮ್ ಅವ್ರಿಗೂ ಸಹಿತ ಈ ಕಾರ್ಯಕ್ರಮವಾಗಿ ತುಂಬ ಸ್ವಾಗತವನ್ನು ಬಯಸಿದ್ದೇನೆ. ಸ್ವಾಗತ ಸುಸ್ವಾಗತ. ಇನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಹಪಾಠಿಗಳು, ನಮ್ಮ ಬಾರ್ಕಿ ಸರ್ ಬಂದಿದ್ದಾರೆ, ನಮ್ಮ ಅಧ್ಯಕ್ಷರ ನಿವೃತ್ತ ಅಧ್ಯಕ್ಷರಂತ ತಿಗಡಿ ಸರ್ ಬಂದಾರ, ನಮ್ಮ ಹಿರಿಯ ಜೀವ ನಮ್ಮ ಕನ್ನೂರು ಸರ್, ನಮ್ಮ ಹೆಡ್ ಮಾಸ್ಟರ್ ಬಡಿಗೇರ್ ಸರ್, ಅವರ ನಮ್ಮನ್ನು ಜಾಯಿನ್ ಮಾಡಿಸ್ಕೊಂಡವರು ನೌಕರಿಗೆ ಬಡಿಗೇರ್ ಸರ್ ಬಂದಿದ್ದಾರೆ. ನಮ್ಮ 40 ವರ್ಷದ ದೋಸ್ತಿ ಡೆಲ್ಲಿ ತೋರಿಸಿದಂಥ ನಮ್ಮ ಹಿರಿಯ ಜೀವ ದಾನಪ್ಪಕೋಡ್ ಸರ್ ಬಂದಾರ. ಆಮ್ಯಾಗ ನಮ್ಮ ಜೊತೆಗೆ ಮಾರ್ಗದರ್ಶಕರಂತ ಸ್ಮಿತಾ ವಡಗಾವಿ ಮೇಡಮ್ ಅವರು, ನಮ್ಮ ನೌಕರಿಯಲ್ಲಿ ಎಲ್ಲ ಕೂಡಿ ಸಹಪಾಠಿಗಳಂತ ವಡಗಾವಿ ಮೇಡಮ್ ಬಂದಾರ, ಅವ್ರ ದಂಪತಿಗಳು ಬಂದಾರ. ನಮ್ಮ ಇವರು ನಮ್ಮ ನಂದಪ್ಪಗೌಡ ದ್ಯಾಪುರವರು ಪ್ರತಿಭಾವಂತರು ಅವರು ಬಂದಾರ. ಅನೇಕ ಮಹಿಳಾ ಮಂಡಳಿಗಳು, ಎಲ್ಲ ಮಹಿಳಾ ಮಂಡಳಿಗಳು ಇವತ್ತು ನಮ್ಮ ಜಕ್ಕಣ್ಣವ್ರ ಮೇಡಮ್ ಅವರು ಇದು ಮಾಡ್ತಾರೆ. ಆಮೇಲೆ ನಮ್ಮ ಸಾಯಿ ಕಾಲೇಜಿನ ಅಧ್ಯಕ್ಷರಾದಂಥ ವೀಣಾ ಬಿರಾದರ್ ಮೇಡಮ್ ಅವರು, ಆಮ್ಯಾಗ ನಮ್ಮ ಕಲ್ಯಾಣ ಶೆಟ್ಟರ್ ಮೇಡಮ್ ಅವರು, ಆಮ್ಯಾಗ ಧನವಂತ ಹಾಜಗೋಳ ಸರ್ ಅವರು ವಿದ್ಯಾವರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು, ಸುನಂದಾ ಎಡಾಲ್ ಮೇಡಮ್ ಅವರು, ಭಾರತಿ ಟೀಚರ್ ಅವರು, ಉಮಾಕಾಂತ್ ಸರ್ ಅವ್ರಿಗೆ ಫೋನ್ ಮಾಡಿದೆ, ಬಂದು ಪಾಪ ಎಲ್ಲರನ್ನೂ ಮ್ಯಾನೇಜ್ ಮಾಡಿ ಈ ಹಾಡನ್ನು ರಂಜಿಸಿ ಭಾಳ ತಮಗೂ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಚಿಂತನ್ ಹತ್ತಿಕಾಳು ಅವರು ಫೋನ್ ಮಾಡಿದೆ, ಬರ್ತೀನಿ ಸರ್ ಅಂತೇಳಿ ಅವರು ಮಾಡಿದರು. ನಮ್ಮ ಸ್ನೇಹರಂಗ ಕಲಾ ಬಳಗದ ಎಲ್ಲ ಟೀಮ್ ನಮ್ಮ ಬೆನ್ನೆಲುಬಿ ನಿಂತ ಕಣಿವಿ ಸರು, ಗೊರವರ್ ಸರು, ನಮ್ಮ ಕೆಂಗಾರ್ ಸರ್ ಅವರು ಹೆಡ್ ಮಾಸ್ಟ್ರು, ನಮ್ಮ ಅಂಥ ಗೆದ್ದಿಕೆರ್ಸೂರು ಹೆಡ್ ಮಾಸ್ಟರ್ ಆಗ್ಯಾರ ಅವರು ಬಂದವರು. ಆಮೇಲೆ ಕೆಲಿಗೇರಿ ಸರ್ ಬಂದಾರ, ಆಮ್ಯಾಗ ನಮ್ಮ ಕಮ್ಮಾರ್ ಸರು, ಭಾರತಿ ಟೀಚರು, ಆಮ್ಯಾಗ ಸಂತೋಷ್ ಅವರು, ಆಮೇಲೆ ಕೆಲಿಗೇರಿ ಸರು, ಪ್ರತಾಪ್ ಅವರು, ದೇಸಾಯಿ ಸರು, ಶ್ರೀಧರ್ ಗಸ್ತಿ ಸರ್ ನಮ್ಮ ಹಿರಿಯರು, ಆಯಿ ಸರ್ ಬಂದಾರ, ಇವರು ಅವೋಜಿ ಸರ್, ಸಿದ್ದರಾಮ್ ಹೆಪ್ಪುರಿಗೆ ಸರ್ ಬಂದಾರ, ಸುಜಾತ ಅಡಗಲಿ ಮೇಡಮ್ ಅವರು ಬಂದಾರ, ಶ್ರೀಕಾಂತ್ ಮುಳುಗುಂದವ್ರು ಮರ್ತೀನಿ, ಮತ್ತು ಅವ್ರು ದೂರ ಮತ್ತೆ ಬೈತಾರ ಅವ್ರು ನಮ್ಮನ್ನು. ಶ್ರೀಕಾಂತ್ ಮುಳುಗುಂದವರು, ಆಮ್ಯಾಗ ಅವರು ಮತ್ತು ಇವ್ರೇನಂದ್ರೆ ಮತ್ತೆ ಯಾರು ಹೆಸರು ಬಿಟ್ಟಿದ್ರೆ ಎಲ್ಲರೂ ಸುಜಾತ ಅಡಗಲಿ ಮೇಡಮ್, ನಮ್ಮ ಹಮ್ಗಿ ಮೇಡಮ್ ಅವರು ಭಾಳ ಅಣ್ಣಾರ ಅಂತೇಳಿ ಭಾಳ ಕಾಳಜಿ ಮಾಡಿ ಅನೇಕ ರಾಜಗಾಯನದಲ್ಲಿ ಮಿಂಚಿದಂಥವರು, ಉಮಾಕಾಂತ್ ಅವರು ಕೂಡಿ ಎಲ್ಲರೂ ಬಂದಿರಿ. ತಮಗೆಲ್ಲ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತವರ ಪರವಾಗಿ, ನರೇಗಲ್ ಕುಟುಂಬದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ಹೀಗೆ ಮುಂದುವರಿಯಲಿ. ಮುಂದಿನ ವರ್ಷ ಯಾರಿಗೆ ಮತ್ತೆ ಮಾಡೋಣ ಅಂತ ತಮ್ಮ ಸಲಹೆ ಸೂಚನೆ ಇದ್ದರೆ ಮತ್ತೆ ಸಂಘಟಕರಿಗೆ ಮಾಡ್ಕೋತ ವರ್ಷ ಈ ದತ್ತಿ ಪ್ರಪ್ರಥಮ ದತ್ತಿ. ಈ ದತ್ತಿ ಇಡಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಅಂಗಡಿ ಸರ್ ಪ್ರೇರಣೆ. ಅವ್ರೇನು ಮೀಟಿಂಗಿನ ಪ್ರತಿ ಸಲ ಅನ್ನೋರು ಎಲ್ಲ ತಾಲೂಕಿನವ್ರು ಯಾರ್ಯಾರು ಅಧ್ಯಕ್ಷರಾಗಿರೋ ಒಂದೊಂದು ದತ್ತಿ ಇಡಬೇಕು ನೀವಂತೆ. ದತ್ತಿ ಇಡಬೇಕು, ನಮಗೂ ಒಂಥರ ನಮ್ಮ ಕಾಲದಾಗ 8 ದತ್ತಿ ಕೊಟ್ಟಿವಿ, ಆದರೂ ದತ್ತಿ
ಇಡೋಣ ಅಂದ್ರೇನ ಮತ್ತು ಅವ್ರಿಗೆ ಯಾರು ಏನಾರ ನಿಮ್ಮ ಜೊತೆಗೆ ನರಿಗಳು ಸೇರ್ತಾರೆ ಅವ್ರದ್ದೇ ಮಾಡಿಲ್ಲ ನಮ್ದೇನು ಕೇಳ್ತೀರ ಅಂದ್ಕಿಂದಾರಂತ ಆಸಕ್ತಕರ ಮಾಡೋದು ಅಂತ ಹಂಗಾಗಿ ಒಂದು ಮೇಲೆ ನಮ್ಮದು ಉದ್ದೇಶ ಮಾಡೋದು ಇರ್ತಿತ್ತು. ಹೀಗಾಗಿ 25,000 ರೂಪಾಯಿಗಳನ್ನ ದತ್ತಿಯನ್ನು ಇಟ್ಟು ನಾವು ಈ ಕಾರ್ಯಕ್ರಮವನ್ನು ಅದು ಮುಂದೆ 1 ಲಕ್ಷ ಆಗೈತೆ ಅಂತಿತ್ತು. ಅದು ಏನೋ ಪುಣ್ಯ ನಮ್ಮ ನಸೀಬ್ ಚಲೋ ಇತ್ತು. ಹೀಗಾಗಿ 25,000 ರೂಪಾಯಿ ದತ್ತಿಯನ್ನು ಇಟ್ಟು ಇದು ಪ್ರಪ್ರಥಮ ದತ್ತಿ. ಈ ದತ್ತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸಿನಿ. ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಒಂದು ಸಂದರ್ಭ. ಮೇನ್ ಇದೆ ಪ್ರಚಾರ ಮಾಡ್ತಕ್ಕಂಥ ನಮ್ಮ ಸಂಗ್ರಾಮ ನ್ಯೂಸ್ನ ನದಾಫ್ ಅವರು ಮಾಧ್ಯಮ ಮಿತ್ರರು ಎಲ್ಲರೂ ಇದರಲ್ಲಿ ಭಾಗವಹಿಸಿದ ಅವ್ರಿಗೂ ಸಹಿತ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮನೆಯವ್ರಿಗೆ ನೆನಪಾಗ್ಬಿಡ್ತೇವೆ. ಎಲಿಗಾರ್ ಸರ್ ಬಂದರು ನೋಡ್ರಿ, ಹಂಗೆ ಇನ್ನೂ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಎಲಿಗಾರ್ ಸರ್ ಬಂದರು, ಬರ್ರಿ ಸರ್, ಎಲ್ಲರಿಗೂ ತಮಗೂ ಸ್ವಾಗತ. ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು. ಧನ್ಯವಾದ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಹರಳಿನಂತೆ ಉಸಿ ಹೋಗದ ಕನ್ನಡ, ಹಸಿಗೋಡೆಯ ಹರಳಿನಂತೆ ಉಸಿ ಹೋಗದ ಕನ್ನಡ, ಉಸಿ ಹೋಗದ ಕನ್ನಡ, ಉಸಿ ಹೋಗದ ಕನ್ನಡ, ಹೊಸದ ಹಾಗೆ ಉರಿಗೊಳ್ಳುವ ಗುರಿತಾಗುವ ಕನ್ನಡ, ಹೊಸದ ಹಾಗೆ ಉರಿಗೊಳ್ಳುವ ಗುರಿತಾಗುವ ಕನ್ನಡ, ಗುರಿತೋಟದ ಪರಿಣಿತ ಮತಿ ಅರಿತವರಿಗೆ ಮಂಗುಳ, ಗುರಿತೋಟದ ಪರಿಣಿತ ಮತಿ ಅರಿತವರಿಗೆ ಮಂಗುಳ, ಅರಿತವರಿಗೆ ಮಂಗುಳ, ಅರಿತವರಿಗೆ ಮಂಗುಳ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಗುರಿತೋಟದ ಪರಿಣಿತ ಮತಿ ಅರಿತವರಿಗೆ ಮಂಗುಳ, ಅರಿತವರಿಗೆ ಮಂಗುಳ, ಅರಿತವರಿಗೆ ಮಂಗುಳ. ಕಡುಗಡಲಿನ ತೆರೆಗಳಂತೆ ಎಡೆಬಿಚ್ಚಿ ಮೆರೆಯುವ, ಕಡುಗಡಲಿನ ತೆರೆಗಳಂತೆ ಎಡೆಬಿಚ್ಚಿ ಮೆರೆಯುವ, ಸಹ್ಯಾದ್ರಿಯ ಶಿಖರದಂತೆ ಬಾಣೆತ್ತರ ಬಳೆಯುವ, ಸಹ್ಯಾದ್ರಿಯ ಶಿಖರದಂತೆ ಬಾಣೆತ್ತರ ಬಳೆಯುವ, ಬಾಣೆತ್ತರ ಬಳೆಯುವ, ಬಾಣೆತ್ತರ ಬಳೆಯುವ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹಸಿತೋಟದ ನುರಿತನ ಉಸಿ ಹೋಗದ ಕನ್ನಡ, ಉಸಿ ಹೋಗದ ಕನ್ನಡ, ಉಸಿ ಹೋಗದ ಕನ್ನಡ. ಗುಡಿಗೋಪುರ ಮಂಗಳಸದ ಮಂಗಳಕಿನ ಕನ್ನಡ, ಗುಡಿಗೋಪುರ ಮಂಗಳಸದ ಚೆಂಬೆಳಕಿನ ಕನ್ನಡ, ನಮ್ಮೆಲ್ಲರ ಮೈ ಮನಸ್ಸಿನ ಮಂಗನಸಿನ ಕನ್ನಡ, ನಮ್ಮೆಲ್ಲರ ಮೈ ಮನಸ್ಸಿನ ಮಂಗನಸಿನ ಕನ್ನಡ, ಮಂಗನಸಿನ ಕನ್ನಡ, ಮಂಗನಸಿನ ಕನ್ನಡ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹಸಿತೋಟದ ಹರಳಿನಂತೆ ಉಸಿ ಹೋಗದ ಕನ್ನಡ, ಉಸಿಗೋಡೆಯ ಹರಳಿನಂತೆ ಉಸಿ ಹೋಗದ ಕನ್ನಡ, ಉಸಿ ಹೋಗದ ಕನ್ನಡ, ಉಸಿ ಹೋಗದ ಕನ್ನಡ. ತ್ರಿಪದಿಯಿಂದ ಸಾಸಿರಪದಿ ಸ್ವಚ್ಛಂದದ ಹುಮ್ಮಸ, ತ್ರಿಪದಿಯಿಂದ ಸಾಸಿರಪದಿ ಸ್ವಚ್ಛಂದದ ಹುಮ್ಮಸ, ಭಾವಗೀತೆ ಮಹಾಕಾವ್ಯ ವೀರದಲ್ಲಿ ಸಮರಸ, ಭಾವಗೀತೆ ಮಹಾಕಾವ್ಯ ವೀರದಲ್ಲಿ ಸಮರಸ, ವೀರದಲ್ಲಿ ಸಮರಸ, ವೀರದಲ್ಲಿ ಸಮರಸ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲೂ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು,
ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡೇ ಇರಲಿ ಗಡಿನಾಡೇ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ. ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಆಹಾ ಅರಳಿ ರಾಸಿಗಳಂತೆ ಹಾಲ್ಗಡಲಾಲೆಯಂತೆ ಆಗಸದೆ ತೇಲುತ್ತಿದೆ ಮೋಡ. ನೆರೆನೋಟ ಹರಿದಂತೆ ಪಸರಿಸಿಹ ಗಿರಿಪಂಕ್ತಿ. ಹಸಿ ಹಸಿರು ವನರಾಜಿ ನೋಡ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಆಹಾ 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 ಓಹೋ 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 ಓಹೋ. ಜಯ ಜಯ ಕನ್ನಡ ರಾಜೇಶ್ವರಿ ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಜಯ 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 ಕನ್ನಡ ರಾಜೇಶ್ವರಿ ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಪಂಪನ ನುಡಿ ಮಿಂಚಿನ ಮಣಿಮಾಲೆಗೆ ನಾರಣಪ್ಪ ಕಡೆದ ಭಾವ ಜ್ವಾಲೆಗೆ. ಪಂಪನ ನುಡಿ ಮಿಂಚಿನ ಮಣಿಮಾಲೆಗೆ ನಾರಣಪ್ಪ ಕಡೆದ ಭಾವ ಜ್ವಾಲೆಗೆ. ಶಿಲೆಯ ಅರಳಿ ನಗುವ ಕಲೆಯ ಲೀಲೆಗೆ. ಶಿಲೆಯ ಅರಳಿ ನಗುವ ಕಲೆಯ ಲೀಲೆಗೆ. ಯಾರು ಸಮವೆ ತಾಯಿ ನಿನ್ನ ಚೆಲುವಿಗೆ. ಜಯ 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 ಕನ್ನಡ ರಾಜೇಶ್ವರಿ ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಶಂಕರ ರಾಮಾನುಜರಲಿ ಸುಳಿಯುತ್ತ ಮಧ್ವರ ನವ ಚಿಂತನದಲ್ಲಿ ಬೆಳೆಯುತ್ತ. ಶಂಕರ ರಾಮಾನುಜರಲಿ ಸುಳಿಯುತ್ತ ಮಧ್ವರ ನವ ಚಿಂತನದಲ್ಲಿ ಬೆಳೆಯುತ್ತ. ಬಸವಣ್ಣನ ನೀತಿಗೆ ಅಲ್ಲಮ ಪ್ರಭು ಪ್ರೀತಿಗೆ. ಬಸವಣ್ಣನ ನೀತಿಗೆ ಅಲ್ಲಮ ಪ್ರಭು ಪ್ರೀತಿಗೆ ನಮೋ ಎನ್ನುವೆ ದರ್ಶನಗಳ ಜ್ಯೋತಿಗೆ. ಜಯ 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 ಕನ್ನಡ ರಾಜೇಶ್ವರಿ ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಕಾವೇರಿಯ ಸಿರಿಪೈರಿನ ನಾಡಿಗೆ ಮಿಂಚು ನಗೆಯ ಶರಾವತಿಯ ಬೀಡಿಗೆ. ಕಾವೇರಿಯ ಸಿರಿಪೈರಿನ ನಾಡಿಗೆ ಮಿಂಚು ನಗೆಯ ಶರಾವತಿಯ ಬೀಡಿಗೆ. ವಿರೂಪಾಕ್ಷ ಚಾಮುಂಡಿಯ ಜೋಡಿಗೆ. ವಿರೂಪಾಕ್ಷ ಚಾಮುಂಡಿಯ ಜೋಡಿಗೆ ಮಣಿದೆ ನೂರು ವೈಭವಗಳ ನಾಡಿಗೆ. ಜಯ 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 ಕನ್ನಡ ರಾಜೇಶ್ವರಿ ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಜಯ 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 ಕನ್ನಡ ರಾಜೇಶ್ವರಿ ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ.
ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. ಅಂಗತೋಳ ತಿರುವೂತ ಗೊನೆಹಾಂಗತೋಳ ತಿರುವೂತ ಹೆಣ್ಣಿನ ಜನುಮ ಕಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗ, ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ, ಹೊನ್ನು ಕಟ್ಟುವರು ಉಡಿಯೊಳಗ. ಸರದಾರ ಬರುವಾಗ ಸುರಿದಾವೋ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಹಾಲವಾಗಿ ಸುರಿದಾವ. ಮನೆಯ ಹಿಂದಲ ಮಾವು ನೆನೆದಾಗ ಘಮ್ಮೆಂದು ನೆನೆದಾಗ ಬಂದ ನನ್ನ, ನೆನೆದಾಗ ಬಂದ ನೆನೆಯನ್ನ. ನೆರೆಮನೆಯ ಸಿರಿದೇವಿ ನೀನಾಗಿ ಬಾರಮ್ಮ, ಮನೆಯಾಗ ಭೇದ ಬಗಿಬ್ಯಾಡ, ಮನೆಯಾಗ ಭೇದ ಬಗಿಬ್ಯಾಡ ಕಮ್ಮ, ತುಂಬಿದ ಮನೆಯ ಒಡಿಬ್ಯಾಡ. ಅತ್ತೆ ಮಾವರಿಗಂಜಿ ಸುತ್ತೇಳು ನೆರೆಗಂಜಿ ಮತ್ತೆ ಆಡುವ ದೊರೆಗಂಜಿ, ಮತ್ತೆ ಆಡುವ ದೊರೆಗಂಜಿ. ನಡೆದರ ಬೆನ್ನ ಹಿಂದಿಹುದು ಕೈಲಾಸ, ಬೆನ್ನ ಹಿಂದಿಹುದು ಕೈಲಾಸ, ಬೆನ್ನ ಹಿಂದಿಹುದು ಕೈಲಾಸ. ಹೆಣ್ಣಿನ ಜನುಮ ಕಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗ, ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ, ಹೊನ್ನು ಕಟ್ಟುವರು ಉಡಿಯೊಳಗ, ಹೊನ್ನು ಕಟ್ಟುವರು ಉಡಿಯೊಳಗ. ಕೇರ ಫುಟ್ಪಾತ್ ಭಾಗ ನಂದು ಮದುವೆ ಪೂರ್ವದಲ್ಲಿ ಬಹಳ ಬಡತನದಿಂದ ಬಂದಂಥವ್ರು. ನಾವು ತಂದೆಯನ್ನು ಸಣ್ಣಂದಿರ್ತ ಕಳ್ಕೊಂಡಿದ್ವಿ. 4 ಕಡೆಗೆ ದುಡ್ಯಕ್ಕೆ ಹೋಗ್ತಿದ್ದೆ ನಾನು. ನನಗೆ ಜೀವನದೊಳಗೆ ಮರಿತಕ್ಕಂಥ ಒಬ್ಬರು ಬಾಲಸುಬ್ರಹ್ಮಣ್ಯಂ ಅಂತೇಳಿ HC ಹುಲ್ಕೋಟಿ ಕಾಲೇಜಿನ ಪ್ರಿನ್ಸಿಪಾಲ್ರು. ಅವರ ತಮ್ಮ ಕಿಸೆದಾಗಿಂದ 10 ರೂಪಾಯಿ, ಆವಾಗಿನ ಕಾಲದಾಗ 78, 77 ಅವಾಗ 10 ರೂಪಾಯಿ ಅವ್ರ ಕಿಸೆದಾಗಿಂದ ಕೊಟ್ಟು ನನಗೆ ಅಡ್ಮಿಷನ್ ಮಾಡಿದ್ರು ಅವರು. ಇಂದಿಗೂ ಅವ್ರು ನಾವು ಮರಿದೇ. ಆ ಒಂದು ಭಾಗ ಕೇರ ಫುಟ್ಪಾತ್ ಭಾಗ 1. ಕೇರ ಫುಟ್ಪಾತಿಂದ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ನಮ್ಮ ಶ್ರೀಮತಿಯವರೇ ಕಾರಣ. ಬಹಳ ಬಡತನದಿಂದ ಬಂದಂಥ ನಮಗೆ ಈ ಇಷ್ಟು ಎತ್ತರದಾಗಿ ನರೇಗದ ಮನೆತನ ದೊಡ್ಡದಾಗಿ ನಾನು ಜೀವನದೊಳಗೆ ಸಮಾಜದೊಳಗೆ ಏನಾದರೂ ಒಂದು ಮುಂದೆ ಬಂದೆವು ಅಂದ್ರೆ ನಮ್ಮ ಶ್ರೀಮತಿಯವರೇ ಕಾರಣ. ಧನ್ಯವಾದ. ಈ ನರೇಗಲ್ ದಂಪತಿಗಳಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಮಾತೇಶ್ ಅವರು ಹೇಳಿದರು, ಭಾಳ ಭಾವುಕರಾಗಿ ಮಾತಾಡಿದ್ರು. ತಮ್ಮ ಹೆಂಡತಿ ಅನ್ನೋದಿಲ್ಲ, ಸತಿ ಹೇಗೆ ತಮ್ಮ ಬದುಕನ್ನು ರೂಪಿಸಿದರು, ತಮಗಾಸರಾಗಿ ನಿಂತುಕೊಂಡು ಬೆಳೀಲಿಕ್ಕೆ ಕಾರಣರಾದರು ಅನ್ನೋದನ್ನು ಭಾಳ ಮನಸ್ಸಿಗೆ ಹಚ್ಕೊಂಡಾಗಿ ಹೇಳಿದರು. ಹಂಗನೇ ಇರುತ್ತೆ ಸತಿಪತಿ ಸಂಬಂಧ ಅಂತ ಕಾಣ್ತದೆ. ನಾವು ಇಷ್ಟ ಎತ್ತರಕ್ಕೆ ಬರ್ಬೇಕಾದ್ರೆ, ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮನೆಯವರ ಕಾರಣ. ನಮ್ಮನ್ನು ಹೊರಗೆ ಬಿಟ್ಟಾರಂತ ತಿಳ್ಕೊಂಡು ಬೆಳೆಯಕ್ಕೆ ಸಾಧ್ಯ ಆಗಿತ್ತು. ಅಲ್ಲೇ ಹಿಡ್ದಾಕೊಂಡಿದ್ದೀರಿ ಸಾಧ್ಯ. ನರೇಗಲ್ ಅವ್ರದ್ದು ಆದರ್ಶ ದಾಂಪತ್ಯ. ಜೇಡರ ದಾಸಿಮೆ ಹೇಳ್ತಾನೆ, ಸತಿಪತಿಗಳೊಂದಾದ ವ್ಯಕ್ತಿ ಹಿತವಾಗಿರುವುದು ಶಿವಂಗೆ. ಶಿವನಿಗೆ ಹಿತವಾದ ರೀತಿಯ ದಾಂಪತ್ಯವಲ್ಲ ನರೇಗಲ್ ದಂಪತಿಗಳು ನಡೆಸಿದ.
ಅದೇ ಜೇಡಿದ ದಾಸಿಮಯ್ಯ ತನ್ನ ಹೆಂಡತಿ ಬಗ್ಗೆ ಹೇಳ್ತಾನೆ. ಹೆಂಡತಿ ದುಗ್ಗಳೆ ಬಗ್ಗೆ ಹೇಳ್ತಾನೆ. ಬಂದುದನರಿದು ಬಳಸುವಳು, ಬಂದುದನರಿದು ಬಳಸುವಳು. ನಾನೇನು ಕೆಲಸ ಮಾಡ್ತಂದ್ರೆ ದುಡಿದು ಏನು ತಗೊಂಡು ಬಂದಿರ್ತೀನೋ ಅದರೊಳಗನ ಬದುಕು ಮಾಡ್ತಾನೆ, ಅದನ್ನು ಬಳಸ್ತಾನೆ. ಕಾಲಿ ಏನದು ಹಾಸಿಗಿದ್ದಟ್ಟು ಕಾಲು ಚಾಚುವಂತ ಒಂದು ಬಂದುದನ ಅರಿದು ಬಳಸುವಳು, ಬಂದುದ ಪರಿಣಾಮಿಸುವಳು. ಇದ್ದದ್ರೊಳಗನ ತೃಪ್ತಿ ಪಡ್ತಾನೆ, ಎಷ್ಟು ತಂದು ಹಾಕಿದನು ಅಷ್ಟರೊಳಗನ ಜೀವನ ನಡೆಸ್ತಾನೆ. ಇನ್ನು ಮುಂದಿನ ಮಾತು ಮಜಾ. ಬಂಧು ಬಳಗವ ಮರೆಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ. ಇಂಥ ಹೆಂಡತಿ ಮಾಡ್ಕೊಂಡು ನನ್ನ ಜೀವನ ಸಾರ್ಥಕ ಆತು, ನಾ ಬದುಕಿದೆ ಅಂತ ಹೇಳ್ತಾನೆ. ಅಂತ ಒಂದು ಅಂದ್ರೆ ದಾಸ ದುಗ್ಗಳೆಯರ ಆದರ್ಶ ದಾಂಪತ್ಯ ಏನಿತ್ತಲ್ಲ, ಅಂಥ ಒಂದು ದಾಂಪತ್ಯ ನರೇಗಲ್ ಅವ್ರದ್ದು ಅಂತ ನಾನು ಅನ್ಕೊಂಡಿದ್ದೆ. ಪ್ರಭುದೇವರು ಇನ್ನೊಂದು ವಚನ ಹೇಳ್ತಾರೆ ದಂಪತಿಗಳ ಮದುವೆ. ಉಭಯ ದೃಷ್ಟಿ ಏಕ ದೃಷ್ಟಿಯಲ್ಲಿ ಕಾಂಬಂತೆ. ಅಂದ್ರೆ ಕಣ್ಣು ಎರಡು ಅದಾವ, ಅದನ್ನ ನೋಡೋದು ಒಂದೇ ನೋಟ. ಇದೊಂದು ನೋಡೋದಲ್ಲ, ಇದೊಂದು ನೋಡೋದಲ್ಲ, ಒಂದನ್ನ ನೋಡ್ತಾನೆ. ಉಭಯ ದೃಷ್ಟಿ ಏಕ ದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ, ಅಂದ್ರೆ ಒಂದೇ ಮನಸ್ಸಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ಅವ್ರ ಬದುಕು ದೇವರಿಗೇನು ಅರ್ಪಿತ ಆಗತ್ತೆ, ಲಿಂಗಕ್ಕೆ ಅರ್ಪಿತ ಆಗತ್ತೆ. ಕಣ್ಣೆರಡಿದ್ರು ನೋಡೋ ದೃಷ್ಟಿ ಒಂದು ಅನ್ನೋ ರೀತಿಯಲ್ಲಿ ಜೀವ ಒಂದು, ದೇಹ ಎರಡಾಗಿ ಬದುಕಿದವರು ನರೇಗಲ್ ಅವರು. ಇವತ್ತವರ ದಾಂಪತ್ಯ ಎಷ್ಟು ದೂರ ಹೋಗ್ಯದ. ಆರಂಭದೊಳಗಿನ ದಾಂಪತ್ಯದ ರೀತಿಯೇ ಬೇರೆ ಇರುತ್ತೆ. ಕೊನೆಗೆ ಏನಾಗ್ತೀವಿ ನಾವು ಅಂತಂದ್ರೆ ಶರಣ ಸತಿ ಲಿಂಗಪತ್ಯ. ನೀಲಮ್ಮ ಒಂದು ಮಾತು ಹೇಳ್ತಾರೆ, ವಚನ ಹೇಳ್ತಾನೆ. ಬಸವಣ್ಣನಿಗೂ ತನಗೆ ಸಂಬಂಧ ಹೆಂಗಿತ್ತು ಅನ್ನೋದನ್ನ ಬಹಳ ಚಂದ ಹೇಳ್ತಾನೆ. ಮೊಡದಿ ಎನ್ನಲಾಗದು ಬಸವಗೆ ಎನ್ನನು, ಬಸವಣ್ಣಗೆ ನನಗೆ ಹೆಂಡತಿ ಅನ್ನಂಗಿಲ್ಲ ಅನ್ನಬಾರದು. ಪುರುಷನೆನ್ನಲಾಗದು ಬಸವನ ಎನಗೆ, ಅವನನ್ನ ಗಂಟಲ್ಲ, ನಾನು ಅವನಿಗೆ ಹೇಳ್ತೇನೆ. ಹಂಗಾದ್ರೆ ಏನು ಮುಂದೆ ಹೇಳ್ತಾನೆ ನಾವು. ಉಭಯ ಕುಳವ ಹರಿದು, ಅಂದ್ರೆ ಇಬ್ಬರ ಭೇದ ಭಾವ ಇತ್ತಲ್ಲ ಅವನ್ನೆಲ್ಲ ಹರಿದು ಹಾಕಿ ಬಸವಂಗೆ ಶಿಶುವಾನಾದೇನು. ಬಸವಣ್ಣನಿಗೆ ಆಕೆ ಮಗುವಾದ್ದು, ಆಕಿಗೆ ಬಸವಣ್ಣ ಮಗುವಾದ. ಕೊನೆ ಹಂತದೊಳಗೆ ನಾವೇನಾಗ್ತೀವಿ, ನಮ್ಮ ಹೆಂಡತಿಗೆ ನಾವೇ ಮಗು, ನಮಗೆ ಅವರೇ ಮಗು. ಅಂಥ ರೀತಿಯ ಒಂದು ಸಂಬಂಧ ದಾಂಪತ್ಯದೊಳಗೆ ಬೆಳೀತದೆ. ಕೇವಲ ಕಾಮ ಅದರೊಳಗೆ ಬದುಕಲ್ಲ, ಅದು ಆರಂಭದ್ದು. ಅದನ್ನು ಮೀರಿ ಬೆಳೆಯುವಂಥದ್ದು ಶರಣ ಸತ್ಯ ಲಿಂಗಪತಿ ಭಾವ ಅಂತ ಹೇಳ್ತಾರಲ್ಲ, ಆ ಮಟ್ಟಕ್ಕೆ ಈಗ ಅವ್ರು ಬಂದುಬಿಟ್ಟಿದ್ದಾರೆ. ಯಾಕಂದ್ರೆ 35 ವರ್ಷ ನಾವಂತ ಅದನ್ನು ಮೀರಿ ಬಿಡ್ತೀವಿ. 51ನೇ ತಿಂಗಳು 75ರೊಳಗೆಲ್ಲ ಮದುವೆ ಆಗುತ್ತೆ. ಅವ್ರಿಗೆ ನೆನಪಿರುತ್ತೆ, ನಮ್ಗೆ ಬರುತ್ತೆ. ಇವತ್ತು ನಮ್ಮದು ಮದುವೆ ಆದ ಸರಿ ಅಂತವ್ರೆ ನನಗೆ ಮಾಡ್ಬೇಕು. ನೆಂಟ್ರಿಗೆ ಅದೆಲ್ಲ ಇರ್ತವಲ್ಲ, ಅದಕ್ಕಿದು ಬಹಳ ಆತ್ಮೀಯವಾದಂಥ ಒಂದು ಸಮಾರಂಭ. ಬೇಂದ್ರೆ ಅವ್ರು ಹೇಳ್ತಾರೆ, ಈ ದಾಂಪತ್ಯಕ್ಕೆ ಒಲವು ಅದು ಬಹಳ ಆಧರಿಸ್ತಾವ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನು ಇದನ್ನು, ಅದಕ್ಕೂ ಇದಕ್ಕೂ ಎದಕ್ಕೂ, ಎಲ್ಲದಕ್ಕೂ ನಾವು ಬಳಸ್ಕೊಂಡದ್ದು ಯಾವುದು ಅಂತಂದ್ರೆ ನಮ್ಮ ಪ್ರೀತಿ ಒಲವು. ಅಂಥ ಪ್ರೀತಿ ಒಲವನ್ನು ಹಂಚಿಕೊಂಡು 35 ವರ್ಷದ ಆದರ್ಶ ದಾಂಪತ್ಯವನ್ನ ನಡೆಸಿದಂಥ ನರೇಗಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕವಾದ ಅಭಿನಂದನೆ, ಶುಭಾಶಯವನ್ನು ಹೇಳೋದು.
ಇನ್ನೂ 100 ಕಾಲ ಅವ್ರು ಹೀಗೇನೆ ಬದುಕಿ, ಹೀಗೇನೆ ಮಾದರಿ ಆಗಲಿ ಉಳಿದವ್ರಿಗೆ. ನೋಡಿ, ಹೆಂಡತಿ ಹೆಸರಲ್ಲಿ ಗಂಡ, ಗಂಡನ ಹೆಸರಲ್ಲಿ ಹೆಂಡತಿ, ದತ್ತಿ ಇಟ್ಟ, ಇಬ್ರು ಕೂಡ ಇಟ್ಟ. ಹೇಳಿಲ್ಲ ಅಂದ್ರಲ್ಲ ನೀವು, ಹೇಳದೆ ಮಾಡೋದು ಇಂಥ ಒಳ್ಳೆ ಕೆಲಸ. ಭಾಳ ಸಲ ನಾವು ಹೆಂಡತಿ ಮನಸ್ಸು ಏನೇನೋ ಮಾಡ್ತಿರ್ತೀವಿ, ಸುಳ್ಳು ಹೇಳ್ತಿರ್ತೀವಿ, ಭಾಳ ಒಳ್ಳೇದು ಕೇಳ್ತಿರ್ತೀವಿ, ಸುಳ್ಳು ಆದ್ರೆ ಒಳ್ಳೇದು ಕೇಳಿದ್ರು ಸುಳ್ಳು ಹೌದಲ್ಲ. ಆದ್ರೆ ಅದನ್ನೆಲ್ಲ ಕ್ಷಮಿಸಿ ಗಂಡ ಮಾಡೋದು ಒಳ್ಳೆ ಕೆಲಸ ಮಾಡ್ತಾನಲ್ಲ ಅಂತ ತಿಳ್ಕೊಂಡು ಪ್ರೋತ್ಸಾಹ ಕೊಡ್ತಾ ಬಂದಂಥ ಹೆಂಡರಿಗೆ ಅಥವಾ ಹೆಂಡತಿಯರಿಗೆ ಅಥವಾ ಸತಿಯರಿಗೆ ನಾವು ಎಷ್ಟು ಋಣಿಯಾಗಿದ್ರು ಕಡಿಮೆ ಅಂತ ಎಲ್ಲರಿಗೂ ಆ ಒಂದು ಅನುಭವ ಆಗೈತೆ ಅಂತ ಒಂದು ಇದು ಬಂದದಂತ ನಾನು ಅನ್ಕೊಂಡಿದ್ದೀನಿ. ಇಂಥ ಒಂದು ದಾಂಪತ್ಯ ಆದರ್ಶ ದಾಂಪತ್ಯ ತಮ್ಮೆಲ್ಲರದು ಆಗಲಿ, ಸಂತೋಷದ ದಾಂಪತ್ಯ ತಮ್ಮೆಲ್ಲರದು ಆಗಲಿ ಅನ್ನುವಂಥ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ಇವತ್ತು ನಾಳೆದಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನ 5/5/1915 ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದೆ. ಅದರ ಇತಿಹಾಸ ಬಹಳ ರೋಚಕವಾದಂಥ. ಅದಕ್ಕಿಂತ ಮೊದಲ ಧಾರವಾಡದೊಳಗೆ ಕನ್ನಡ ಸಾಹಿತ್ಯ ಕರ್ನಾಟಕ ವಿದ್ಯಾವರ್ಧಕ ಸಂಘ 1890 ಸ್ಥಾಪನೆ ಆಗಿದೆ. ಒಂದು ರೀತಿಯಿಂದ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಶು ಮಗು ಕನ್ನಡ ಸಾಹಿತ್ಯ ಪರಿಷತ್. ಅದರದ್ದು ಇವತ್ತು ಎಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಬೆಳೆದ ಅಂತಂದರೆ, ಯಾಕಂದ್ರೆ ರಾಜಧಾನಿ ಒಳಗದ, ಅದಕ್ಕೆಲ್ಲ ರೀತಿಯ ದಾನ ಅನುದಾನಗಳದವ, ಪ್ರೋತ್ಸಾಹ ಅದ, ಹೀಗಾಗಿ ಬೆಳೆದ್ಕೊಂಡು ಹೋಗಿರ್ತೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಥವಾ ಕರ್ನಾಟಕ ವಿದ್ಯಾವರ್ಧಕ ಸಂಘಗಳು ಸ್ಥಾಪನೆ ಆದದ್ದು ಎದಕ್ಕೆ? ಕನ್ನಡ ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿಗಳನ್ನು ರಕ್ಷಿಸಲಿಕ್ಕೆ, ಪೋಷಿಸಲಿಕ್ಕೆ, ಬೆಳೆಸಲಿಕ್ಕೆ, ಬೆಳಗಿಸಲಿಕ್ಕೆ ಇಂಥ ಸಂಸ್ಥೆಗಳು ಹುಡ್ಕೊಂಡಿದ್ದಾವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸ ಬಹಳ ರೋಚಕವಾಗಿದೆ ಅಂತ ನಾನು ಹೇಳಿದೆ. ಅದನ್ನೆಲ್ಲವನ್ನ ವಿಸ್ತಾರವಾಗಿ ನನಗೆ ಇಲ್ಲಿ ಹೇಳಕ್ಕ ನಾನು ಅನ್ಕೊಂಡದ್ದು ಏನಂದ್ರೆ, ನನಗೆ ಸನ್ಮಾನ ಮಾಡ್ತಾರೆ, ಸುಮ್ಮನೆ ಒಂದೆರಡು ಕೃತಜ್ಞತೆ ಮಾತು ಹೇಳಿ ಹೋಗೋಣ ಅಂತ. ಆದರೆ ಅಂಗಡಿಯವರು ಒಂದೆರಡು ಮಾತು ಅದ್ರ ಬಗ್ಗೆ ಹೇಳೋದು. ನಾಳಿನ್ನೂ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದೊಳಗೆ ಅದನ್ನು ಭಾಳ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಇವತ್ತಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ 112 ವರ್ಷ. ಅದು ನಿರಂತರವಾಗಿ ಅದು ಹುಟ್ಟಿದ್ದು ಹೇಗಂತಂದ್ರೆ ಸಮ್ಮೇಳನ ಮಾಡೋ ಮೂಲಕ ಹುಟ್ಟುಕೊಂಡ. ಇವತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ತೀವಲ್ಲ, ಆ ಸಮ್ಮೇಳನಗಳು ಹುಟ್ಟುಕೊಂಡೋದು 1915 ಅದು ಹುಟ್ಟಿತು. ಅದರ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಬಾಗಿಲಿಗೆ ತೆಗಿತು. ಸರ್ ವಿಶ್ವೇಶ್ವರಯ್ಯನವರು, ನಾಲ್ವಡಿಯವರು ಎಲ್ಲ 3 ಜನ ಅದಕ್ಕೆ ಕಾರಣಕರ್ತರು. ಇವತ್ತು ಆ ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಬೆಂಗಳೂರಲ್ಲಿ ಮಾತ್ರ ಇಲ್ಲ, ಜಿಲ್ಲೆ ಜಿಲ್ಲೆಗೂ, ತಾಲೂಕು ತಾಲೂಕಿಗೂ, ಬರೇ ಜಿಲ್ಲೆ ತಾಲೂಕಲ್ಲ, ರಾಜ್ಯ, ದೇಶ, ವಿದೇಶದೊಳಗೂ ಸಹಿತ ತನ್ನ ಶಾಖೆಗಳನ್ನು ಆರಂಭ ಮಾಡುವ ಮೂಲಕವಾಗಿ ಕನ್ನಡದ ಕಂಪನ್ನು ದಿಗ್ದೆಸೆಗೆ ಹಬ್ಬಿಸುವಂಥ ಒಂದು ಕೆಲಸವನ್ನು ಈ ಸಾಹಿತ್ಯ ಪರಿಷತ್ತು ಮಾಡಿಕೊಳ್ತಾರೆ. ಅದರ ಮುಖ್ಯ ಒಂದು ಕಾರ್ಯ ಮತ್ತು ಕೆಲಸ ಅಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನವರೆಗೆ 88 ಸಮ್ಮೇಳನಗಳಾಗಿಲ್ಲ. ಧಾರವಾಡದೊಳಗನ 7 ಸಮ್ಮೇಳನಗಳಾಗಿವೆ. ಅಂಗಡಿಯವರ ಹಿರಿತನದೊಳಗನ 84 ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಅಧ್ಯಕ್ಷತೆಯೊಳಗೆ
ಅಗ್ರಿ ಕಾಲೇಜಿನೊಳಗೆ ಬಹಳಷ್ಟು ವಿಜೃಂಭಣೆಯಿಂದ ಸಮ್ಮೇಳನವನ್ನು ನಡೆಸಿದರು. ಆ ಸಮ್ಮೇಳನ ನಡೆಸುವ ಮೂಲಕವಾಗಿ ಹಿರಿಯ ಸಾಹಿತಿಗಳಿಗೆ ಗೌರವ ಕೊಡೋದು, ಅದರ ಜೊತೆಗೆ ಎಲ್ಲ ಕನ್ನಡ ಮನಸ್ಸುಗಳನ್ನು ಒಂದು ಕಡೆ ಸೇರಿಸುವ ಮೂಲಕವಾಗಿ ಕನ್ನಡದ ಜಾಗೃತಿಯನ್ನು ಉಂಟು ಮಾಡೋದು ಈ ಸಾಹಿತ್ಯ ಪರಿಷತ್ತಿನ ಒಂದು ಮುಖ್ಯ ಉದ್ದೇಶ. ಇಲ್ಲಿ ಸಮ್ಮೇಳನ ಮಾಡಿದಾಗ ಒಂದು ಬೃಹತ್ ಸ್ಮರಣ ಗ್ರಂಥ, ಅದು ಕನ್ನಡ ಶಾಲ್ಮಲ ಅನ್ನುವಂಥ ಒಂದು ಗ್ರಂಥನ ಇದೆ, ತಗೊಂಡು ನಾನೇ ಪ್ರದಾನ. ಇದರೊಳಗೆ ಒಂದು ಲೇಖನ ಬರೆದಿದ್ದೀನಿ, ಕನ್ನಡ ಸಾಹಿತ್ಯ ಪರಿಷತ್ತು ನಡೆದು ಬಂದಂಥ ದಾರಿ ಅಂತ. ಆ ದಾರಿಯ ಹೆಜ್ಜೆ ಗುರುತುಗಳನ್ನು, ಅದರ ಪರಿಷತ್ತಿನ ಒಟ್ಟು ಸಾಧನೆಯ ಒಂದು ನೋಟವನ್ನು ಒಂದು 16 ಅಂಶದೊಳಗೆ ಇಲ್ಲೇ ಹೇಳಿಕ್ಕೆ ಪ್ರಯತ್ನ. ಒಂದು, ಕನ್ನಡಿಗರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಪ್ರೇರೇಪಿಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಳ್ಳುವಂತೆ ಪ್ರಚೋದಿಸಿದ್ದು ಮೊದಲೇ. ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಉತ್ಕಟವಾಗಿ ತೊಡಗಿಕೊಂಡು ಅದು ಸಾಕಾರಗೊಳ್ಳುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. ಎರಡನೇ, ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಲು ಒತ್ತಾಯಿಸಿ ರಾಜ್ಯ ಮಟ್ಟದಲ್ಲಿ ಕನ್ನಡ ಆಡಳಿತ ಭಾಷೆಯಾಗುವಂತೆ ಹೋರಾಟ ನಡೆಸಿದೆ. ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದ ಕಾವ, ಜಾಣ, ರತ್ನ ಪರೀಕ್ಷೆ, ಗಮಕ, ಪ್ರವೇಶ ಮತ್ತು ಪ್ರೌಢ ಪರೀಕ್ಷೆಗಳನ್ನು, ಜಾನಪದ ಹಾಗೂ ಶಾಸ್ತ್ರಶಾಸ್ತ್ರ ಪರೀಕ್ಷೆಗಳನ್ನು ವ್ಯವಸ್ಥೆಗೊಳಿಸಿ ನಡೆಸಿದೆ. ಕನ್ನಡ ಬೆರಳಚ್ಚು ತರಬೇತಿ ತರಗತಿಗಳನ್ನು ನಡೆಸಿ ಆಡಳಿತಗಾರರಿಗೆ ಪರಿಣತ ಕೆಲಸಗಾರರನ್ನು ದೊರಕಿಸಿಕೊಟ್ಟ. ಆ ಮೂಲಕ ಕನ್ನಡ ಆಡಳಿತ ಭಾಷೆಯಾಗಲು ರಚನಾತ್ಮಕ ರೀತಿಯಲ್ಲಿ ನೆರವು ನೀಡಿತ್ತು. ಮಹಾಜನ ವರದಿ ಜಾರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಒತ್ತಡ ಹೇರಿತ್ತು. ರಾಜ್ಯದ ನೆಲ ಜಲಗಳ ಕನ್ನಡ ನುಡಿಯ ಪ್ರಶ್ನೆ ಬಂದಾಗಲೆಲ್ಲ ರಾಜ್ಯದ ಸಮಷ್ಟಿ ಪರವಾಗಿ ನಿಂತು ಹೋರಾಡಿತ್ತು. ರಾಜ್ಯಕ್ಕೆ ಹಿತವಾಗುವಂತಹ ನಿರ್ಧಾರ ಕೈಗೊಳ್ಳುವಂತೆ ಸರ್ಕಾರಗಳನ್ನು ಒತ್ತಾಯಿಸಿ ವಿಶಾಲ ವ್ಯಾಪ್ತಿಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 188 ಬಾರಿ ನಡೆಸಿ ಕನ್ನಡಿಗರಲ್ಲಿ ನಾಡು ನುಡಿ, ಸಂಸ್ಕೃತಿ, ಪ್ರೀತಿ, ಅಭಿಮಾನಗಳನ್ನು ವೃದ್ಧಿಸಿತ್ತು. ಗ್ರಂಥ ಪ್ರಕಟಣೆ, ವಿಚಾರ ಸಂಕಿರಣ, ವಿಶೇಷ ಉಪನ್ಯಾಸ, ಸಮ್ಮೇಳನಗಳ ಮೂಲಕ ನೂರಾರು ಕನ್ನಡ ಬರಹಗಾರರ ದಂಡು ಬೆಳೆಯುವಂತೆ ಮಾಡಿತ್ತು. ಸಾವಿರಾರು ಗ್ರಂಥಗಳನ್ನು ಪ್ರಕಟಿಸಿದ್ದು. ಸಂಶೋಧನೆ, ಜಾನಪದ, ಪ್ರಾಚೀನ ಕಾವ್ಯ, ಆಧುನಿಕ ಕಾವ್ಯ, ಕಥೆ, ಕಾದಂಬರಿ, ಮಕ್ಕಳ ಸಾಹಿತ್ಯ ಇತ್ಯಾದಿ. ಈ ಮೂಲಕ ಉದಯೋನ್ಮುಖ ಲೇಖಕರನ್ನು ಪ್ರೋತ್ಸಾಹಿಸಿದ್ದು, ಜ್ಞಾನ ಪ್ರಸಾರ ಕಾರ್ಯ ಮಾಡಿತ್ತು. ಬೃಹತ್ ಕನ್ನಡ ನಿಘಂಟು ಯೋಜನೆಯನ್ನು ಯಶಸ್ವಿಯಾಗಿ ಪೂರೈಸಿದ್ದು. 8 ಸಂಪುಟದೊಳಗ ಬೃಹತ್ ಇಡೀ ಕನ್ನಡದ ಒಂದು ನಿಘಂಟನ್ನು ತಯಾರು ಮಾಡಿದ್ದು. ಕನ್ನಡಕ್ಕೆ ಮೌಲಿಕ ಕೊಡುಗೆ ನೀಡಿದ ಸಾಹಿತಿಗಳಿಗೆ ಗೌರವ ಫೆಲೋಶಿಪ್ ನೀಡಿ ಗೌರವಿಸಿತ್ತು. ವಿವಿಧ ಉತ್ತಮ ಕೃತಿಗಳಿಗೆ ದತ್ತಿ ನಿಧಿ ಬಹುಮಾನವನ್ನು ಸ್ಥಾಪಿಸಿ ಗ್ರಂಥಕರ್ತರನ್ನು ಪುರಸ್ಕರಿಸಿತ್ತು. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿ ಬೇರು ಮಟ್ಟದ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕಲ್ಪಿಸಿತ್ತು. ಕರ್ನಾಟಕದ ಒಳಗೆ ಮತ್ತು ಹೊರಗೆ ತಾನೊಂದು ಕನ್ನಡ ಸಂಸ್ಕೃತಿಯ, ಕನ್ನಡ ಜನರ ಅಧಿಕೃತ ರಾಯಭಾರಿ ಎಂಬ ಭಾವನೆಯನ್ನು ಎಲ್ಲರಿಗೂ ಉಂಟು ಮಾಡಿತ್ತು. ಇಂಥ ಹಲವಾರು ಪ್ರಮುಖ ಹಾಗೂ ಗಮನಾರ್ಹ ಸಾಧನೆಗಳ ಮೂಲಕ ಪರಿಷತ್ತು ಕರ್ನಾಟಕದ ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ ಬದುಕಿಗೆ ನೀಡಿದ ಅಂತಃಸತ್ವ ಖಂಡಿತವಾಗಿಯೂ ಮೆಚ್ಚುಗೆಗೆ ಆಧಾರವಾಯಿತು. ಇಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಆ ಹಿರಿಯ ಚೇತನಗಳಿಗೆ ಕನ್ನಡ ಕುಲಕೋಟಿ ಎಲ್ಲ ಚಿರಋಣಿಯಾಗಿದೆ ಅಂತ ನಾನು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತಾನೆ. ಮತ್ತೊಮ್ಮೆ ನಮ್ಮನ್ನು ಕರೆದು ಸನ್ಮಾನ ಮಾಡಿ ಸಂತೋಷಪಡಿಸಿದಂಥ ನರೇಗಲ್ ದಂಪತಿಗಳಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತೇನೆ. ಇನ್ನೊಂದೇ ಮಾತು, ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬಹಳ ಕ್ರಿಯಾಶೀಲವಾಗಿ ಇಟ್ಟಂಥ ಇಬ್ಬರು ನಮ್ಮ ಅಂಗಡಿಯವರು ಮತ್ತು ಈಗಾಗಲೇ ಭಾಳ ಸಲ ಅದರ ಬಗ್ಗೆ ಮಾತಾಡಿದ್ದೀವಿ, ನಿಮಗೆಲ್ಲ ಗೊತ್ತಿದ್ದದನ್ನು ಮತ್ತೇನು ಹೇಳಬೇಕಾಗಿದೆ. ಒಂದೇ ತಿಂಗಳದೊಳಗೆ ಯಾರಾದರೂ 3 ಸಮ್ಮೇಳನಗಳನ್ನು ನಡೆಸುವಂಥ ಒಂದು ಸಾಹಸ ಮಾಡ್ತಾರಂದ್ರೆ ಅಂಗಡಿಯವರಿಗೆ ಮಾತ್ರ ಸಾಧ್ಯ. ನೋಡಿದಿಲ್ಲ, ಒಂದೇ ತಿಂಗಳದೊಳಗೆ 2 ತಾಲೂಕು ಸಮ್ಮೇಳನಗಳು, 1 ಜಿಲ್ಲಾ ಸಮ್ಮೇಳನಗಳನ್ನು ಮಾಡ್ತಾರೆ.
ಅವ್ರು ಬಂದಿಂದ ಒಂದು ವರ್ಷನೂ ಸಹಿತ ಸಮ್ಮೇಳನಗಳನ್ನು ತಪ್ಪಿಸಿಲ್ಲ. ನಾನು ಇದ್ದಾಗ ಒಂದು ಮಾಡಲಿಲ್ಲ. ಅದಕ್ಕೆ ಏನು ಬೇಕಾಗತ್ತಂದ್ರೆ ಸಂಘಟನಾ ಶಕ್ತಿ ಬೇಕಾಗುತ್ತೆ. ಅಂಥ ಒಂದು ಸಂಘಟನಾ ಚತುರರು ನಮ್ಮ ಅಂಗಡಿಯವರು. 3 ಹೊತ್ತು ಬಿಟ್ಬಿಟ್ರಿ ಇನ್ನು 4ನೇದು ಎಲ್ಲಿದು ಅಂತ ನಾವು ಅಂತಿರ್ತೀವಿ. ಇನ್ನೊಮ್ಮಾದರೂ ಏನು ನಮ್ಗೆ ಸಂತೋಷನ ಅಂತ ಅನ್ಸುತ್ತೆ. ಯಾಕಂದ್ರೆ ಇಂಥವ್ರು ಬೇಕು. ಸ್ವಲ್ಪ ಮುಂದೆ ಸಿಗ್ತಾರೋ ಎಲ್ಲೋ ಗೊತ್ತಿಲ್ಲ. ಅದನ್ನು ಬೆಳೆಸ್ಬೇಕಾದ್ರೆ ಇಂಥ ವ್ಯಕ್ತಿಗಳು ಬೇಕಾಗುತ್ತಾ. ಇಷ್ಟು ಮಾತು ಹೇಳುವಲ್ಲೇ ನಾನು ಇನ್ನೊಬ್ಬರನ್ನ ಬೆಳೆಸಿ ಹೋಗ್ರಿ ನೀವು. ಅದಕ್ಕೆ ಸರಿಯಾದವ್ರನ್ನಲ್ಲಿ ಕೂಡಿಸಿ ಇದನ್ನು ನಿಮ್ಮ ರೀತಿಯಲ್ಲೇ ಮುಂದೆ ನಿಮಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಇಡುವಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಆಯ್ಕೆ ಮಾಡಿಕೊಟ್ಟು ಹೋಗ್ರಿ ಅಂತ ಒಂದು ಮಾತನ್ನು ಹೇಳ್ತಾ, ಈ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚಿಗೆ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ. ನರೇಗಲ್ ಅವರು ಅಂಗಡಿಯವ್ರಿಗಿಂತ ಸ್ಪೀಡ್, ಅಂಗಡಿಯವ್ರಿಗಿಂತ ತ್ವರಿತ, ಅಂದ್ರೆ ಶೀಘ್ರವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಅಂದ್ರೆ ತಿಂಗಳ ಅಲ್ಲ, ವಾರ ಅಲ್ಲ, ನೋಡಿ ಸಾಪ್ತಾಹಿಕ ಸಾಹಿತ್ಯ ಮಾಲೆಯನ್ನ ಆರಂಭ ಮಾಡಿ ಕಾಲೇಜ್ಗೆ ಹೋಗಿ ಹೈಸ್ಕೂಲ್ಗೆ ಹೋಗಿ ಅಲ್ಲೇ ಅವರಿಗೆ ಕನ್ನಡದ ಅರಿವನ್ನ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನ ನರೇಗಲ್ ಅವರು ಮಾಡ್ತಿದ್ದಾರೆ. ಅಂದ್ರೆ ಇಬ್ಬರೂ ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನೋ ರೀತಿಯಲ್ಲೇ ಕೆಲಸವನ್ನ ಮಾಡ್ಕೊತ ಬಂದಿದ್ದಾರೆ. ಹೀಗಾಗಿಯೇ ಸಾಹಿತ್ಯ ಪರಿಷತ್ತು ಎಲ್ಲರ ಗಮನವನ್ನ ಸೆಳೆದದ ಅಂತ ನಾನು ಹೇಳ್ತೀನಿ. ಕನ್ನಡ ನಾಡಂದೇ ಇನ್ನೆಂದು ತಾನಂದೇ ದೀಕ್ಷೆ ತೊರೆಯಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡಂದೇ ಇನ್ನೆಂದು ತಾನಂದೇ ನೃಪತುಂಗನ ದೊರೆ ಮುಡಿ ಸಾಕ್ಷಿ ಪಂಪನ ಪದ ಧೂಳಿಯ ಸಾಕ್ಷಿ ಕೂಡಲ ಸಂಗನ ಅಡಿ ಸಾಕ್ಷಿ ಗದುಗಿನ ಕವಿ ದೇವನ ಸಾಕ್ಷಿ ನೃಪತುಂಗನ ದೊರೆ ಮುಡಿ ಸಾಕ್ಷಿ ಪಂಪನ ಪದ ಧೂಳಿಯ ಸಾಕ್ಷಿ ಕೂಡಲ ಸಂಗನ ಅಡಿ ಸಾಕ್ಷಿ ಗದುಗಿನ ಕವಿ ದೇವನ ಸಾಕ್ಷಿ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೇ ಇನ್ನೆಂದು ತಾನೊಂದೇ ಕಾಣಲಿ ಕನ್ನಡ ವ್ಯೋಮಾಕ್ಷಿ ನಿಲ್ಲಲಿ ರವಿಚಂದ್ರರ ಸಾಕ್ಷಿ ಕೇಳಲಿ ಕನ್ನಡ ಪಶು ಪಕ್ಷಿ ಸರ್ವದೇವರು ಶ್ರೀ ಸಾಕ್ಷಿ ಕಾಣಲಿ ಕನ್ನಡ ವ್ಯೋಮಾಕ್ಷಿ ನಿಲ್ಲಲಿ ರವಿಚಂದ್ರರ ಸಾಕ್ಷಿ ಕೇಳಲಿ ಕನ್ನಡ ಪಶು ಪಕ್ಷಿ ಸರ್ವದೇವರು ಶ್ರೀ ಸಾಕ್ಷಿ ತೊಡು ದೀಕ್ಷೆಯ ಇಡು ರಕ್ಷೆಯ ತೊಡು ದೀಕ್ಷೆಯ ಇಡು ರಕ್ಷೆಯ ಕಂಕಣ ಕಟ್ಟಿಂದೆ ಇನ್ನೆಂದು ತಾನೊಂದೇ ಕಂಕಣ ಕಟ್ಟಿಂದೆ ಇನ್ನೆಂದು ತಾನೊಂದೇ ಕನ್ನಡ ನಾಡೊಂದೇ ಕನ್ನಡ ನಾಡೊಂದೇ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೇ ಇನ್ನೆಂದು ತಾನೊಂದೇ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೇ ಇನ್ನೆಂದು ತಾನೊಂದೇ. ಶ್ರೀಶೈಲಪ್ಪ ನರೇಗಲ್ ಮತ್ತು ಶ್ರೀಮತಿ ನಾಗರತ್ನ ಮಾಂತೇಶ್ ನರೇಗಲ್ ದತ್ತಿ ಅನ್ನುವಾಗಿ ಒಂದು ಉಪನ್ಯಾಸ ಮತ್ತು ಕನ್ನಡ ನಾಡುನುಡಿ ಕುರಿತು ಗಾಯನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಅಷ್ಟರಲ್ಲಿ ಇವತ್ತು ಸಂಸ್ಥಾಪನಾ ದಿನಾಚರಣೆ, ಅದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ ನಮ್ಮ ನರೇಗಲ್ ಸರ್ ಆಶಯ ಅಂದರೆ ಒಬ್ಬ ದಂಪತಿಗಳಿಗೆ ಒಂದು ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ 4 ದಿವಸದಿಂದ ನಾನು ಅವರು ಕೂಡಿ ಸರ್ ಮನೆಗೆ ಹೋಗಿ ನಾವು ಸರ್ ಬರ್ಬೇಕಂತ ಹೇಳಿದ್ರೆ ನಾವು ಒಳ್ಳೆ ಅಂದ್ರೆ ಅವರು ಇಲ್ಲಿ ಸರ್ ಬರಬೇಕು ಅವ್ರ ಆಸೆ ಅಂದ್ಕೊಳ್ಳಿ ಮತ್ತೆ ದಂಪತಿಗಳ ಸಮೇತ ಬರ್ಬೇಕಂದಾಗ ದಂಪತಿಗಳ ಸಮೇತ ಬಂದು ಯಾಕಂದ್ರೆ ರಾಜೂರ್ ಸರ್ ನಮ್ಗೆಲ್ಲ ಗೊತ್ತಿದೆ. ನಮ್ಮೇನು MM ಕಲಬುರ್ಗಿ ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷರಿದ್ದಾರೆ. ಅಷ್ಟೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳ ಅಷ್ಟೇ ಮುರುಘಾ ಮಠದಲ್ಲಿ 100ಕ್ಕಿಂತ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿದಂತ ಕೀರ್ತಿ ತೋರಿಸ್ತಾ ಇದ್ದಾರೆ. ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಸಾಹಿತಿಗಳು ಅವರು ನಮ್ಮ ಸಾಹಿತ್ಯ ಪರಿಷತ್ತಿಗೆ ಬಂದು ಇದನ್ನ ಪ್ರಶಸ್ತಿ ಏನೊಂದು ಸನ್ಮಾನ ಒಂದು ಸ್ವೀಕಾರ ಮಾಡೋದಕ್ಕೆ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾದಂತಹ ಅಭಿನಂದನೆ ಹೇಳ್ತಾನೆ. ಮತ್ತು ಅಷ್ಟರಲ್ಲಿ ಬಹಳ ಶಾಂತ ಮೂರ್ತಿ ಮೇಡಮ್ ಬರಲ್ಲ ಎಷ್ಟು ಸಲ ಹೋಗ್ತಾರೆ ನನಗೆ ಹೋಗ್ತಾ ನಮ್ಮೆಲ್ಲ ಬಹಳಷ್ಟು ಸುಮಾರು 15-20 ವರ್ಷ ನಾನು
ಜಿಲ್ಲಾ ಅಧ್ಯಕ್ಷನಾಗೋ ಸಂದರ್ಭದಲ್ಲಿ ಆದ ಕೂಡಲೇ ನಾನು ಹೆಚ್ಚಿಗೆ ನನ್ನ ಸಲಹೆ ಅಂದ್ರೆ ನಮ್ಮ ಕಲಬುರಗಿ ಸರ್ದು ಅವ್ರ ಮನೆಗೆ ಹೋಗ್ತಾ ಇದ್ನಲ್ಲ, ಬಹಳಷ್ಟು ನನಗೆ ಸಲಹೆ ಕೊಡ್ತಾ ಇದ್ರು. ಮತ್ತು ಸರ್ ಮನೆಗೆ ಹೋಗಿದ್ದಿಲ್ಲ, ಹೋಗುವಾಗ ಅವ್ರದ್ದು ಹಾದಿವಾಳ ಫಸ್ಟ್ ಸರ್ ಮನೆ, ನೆಕ್ಸ್ಟ್ ಕಲಬುರಗಿ ಸರ್ ಮನೆ ಇತ್ತು. ಹೀಗಾಗಿ ಅವ್ರು ನನಗೆ ಒಂದು ಬಹಳಷ್ಟು ಅವ್ರ ಬಗ್ಗೆ ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದು. ಈಗ ಅವ್ರನ್ನ ನೆನೆಯುತ್ತಾ ಮತ್ತು ಇವತ್ತೆಲ್ಲ ಈ ಕಾರ್ಯಕ್ರಮ ಮಾಡೋ ಸಲುವಾಗಿ ನನಗೆ ನಮ್ಮ ಊರು ಜಾತ್ರೆ ಇವತ್ತು ಸ್ವಲ್ಪ ಕಲ್ಮೇಶ್ವರ ನಾವು ಅಡ್ಡ ತಪ್ಪಿಸಿದಿಲ್ಲ, ಫಸ್ಟ್ ಟೈಮ್ ತಪ್ಪಿಸಿದ್ದು. ಆದ್ರೂ ಸದ್ಯಕ್ಕೆ ನಾನು ಮಧ್ಯಾಹ್ನ ಬೆಳಗ್ಗೆ ಹೋಗಿ ನಮ್ಮ ಮಿಸಸ್ ಅಲ್ಲಿ ಕಳಿಸಿ ಕಲ್ಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ, ಯಾಕಂದ್ರೆ ನರೇಗಲ್ ಸರ್ ಮೊದಲೇ ದತ್ತಿ ಇದು, ಈಗ ತಪ್ಪಿಸಬಾರ್ದು ಮತ್ತು ಒಳ್ಳೆ ಕೆಲಸ ಮಾಡ್ತಾರ ಅಂತವ್ರಿಗೆ ನಾವು ಒಂದಿನ ಸಾಥ್ ಕೊಡ್ಬೇಕು, ಅವ್ರ ಜೊತೆಗೆ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸೀದಾ ಮತ್ತು 4 ಇಲ್ಲೇ ಬಂದೆಲ್ಲ. ಹೀಗಾಗಿ ಯಾಕಂದ್ರೆ ನಮ್ಮ ಜೊತೆಗೆ ಕೆಲಸ ಮಾಡುವಂತ ಜೊತೆಗೆ ನಾವು ಸ್ವಲ್ಪ ಕೈ ಜೋಡಿಸಿದ್ರೆ ಅವ್ರಿಗೊಂದು ಖುಷಿ ಅನಿಸ್ತದಲ್ಲ. ನಾ ಇಲ್ಲೇ ಇದ್ರು ಕಾರ್ಯಕ್ರಮ ಹಾಕಿದ್ದು, ಆದ್ರೆ ನಾನು ಬರ್ಬೇಕನ್ನೋ ಉದ್ದೇಶ ಎಲ್ಲ ಬಿಟ್ಟು ಬಂದಿದ್ದೇನೆ. ಹೀಗಾಗಿ ನಮ್ಮ ಊರ ಜಾತ್ರೆಗಿಂತ ಅವ್ರದೇ ನನಗೆ ಮಹತ್ವ ಆಯ್ತು ಅಂತ ಹೋದ್ರೆ ಇದು ಕೆಲವು ಸಂದರ್ಭ ನನಗೆ ಗೌರವ ಇದೆ. ನಮ್ಮ ಕಲ್ಮೇಶ್ವರ ಬಗ್ಗೆ ಇದ್ರ ಬಗ್ಗೆ ಇಂಥ ಒಂದು ಕೆಲವು ಸಂದರ್ಭ ಅನಿವಾರ್ಯ ಆಗ್ತವೆ. ಹೀಗಾಗಿ ಮತ್ತವ್ರೆಲ್ಲ ದಂಪತಿಗಳು ಬಹಳ ನೆನೆಸ್ಕೊಟ್ರಲ್ಲ, ನಮ್ಮ ಭಾವುಕರಾದ ಪಾಪ ಎಲ್ಲ. ಹೀಗಾಗಿ ನಮಗೂ ಎಲ್ಲ ನೆನಪಾಕವಲ್ಲ. ನಾವು ಸದ್ಯಕ್ಕೆ ಹೊರಗಣ ನಾವು ಲ್ಯಾಂಡ್ಲೆಸ್, ನಮ್ಮ ಮಿಸ್ಸಸ್ ಲ್ಯಾಂಡ್ಲಾರ್ಡ್ ಅವರು, ನಮ್ಮ ದೊಡ್ಡ ಮಂದಿರಲ್ಲ, ನಮ್ಮ ಕುಂದಗೋಳ ತಾಲೂಕಿನ ಶಾಸಕರಲ್ಲ, 100 ಎಕರೆ ಜಮೀನ್ದಾರ, ನಮ್ದು ಏನಿಲ್ಲ ನಮ್ಗೆ ಗೊತ್ತಿದೆ ಅಂತ. ಇದ್ರೊಳಗ ನಮ್ಗೆ ಹೆಂಗಪ್ಪ ಏನು ಅಂತಕ್ಕಂಥ ಭಯ ಇತ್ತು ನಮಗೆಲ್ಲ. ಅಂತ ದೊಡ್ಡ ಮಂದಿರ ಅನ್ಬೇಡ ಮಿಡವರ್ಸ ನಾವು ಹೊಂದ್ಕೋತಾ ಇರೋದು ಅದು ಬಹಳಷ್ಟು ನಮ್ಮ ಊರಿಗೆ ಒಂದು ಮಾದರಿಯಾಗಿ ಅವೊಂದು ನನ್ನ ಇಷ್ಟೆಲ್ಲ ಎತ್ತರ ಬೆಳಿಲಿಕ್ಕೆ ನೆನೆಸಬೇಕಲ್ಲ. ಪ್ರತಿಯೊಬ್ಬರು ಸದ್ಯಕ್ಕ ನಮ್ದು ಹಳ್ಳಿ ಎಲ್ಲ ನಮ್ಮ ಊರ್ ತುಂಬ ಬೀಗ್ ರ್ಯಾಲಿ ಕಟ್ಟಿಗಿಂತ ಅದಾವ. ನಾ ಹೇಳೋ ಉದ್ದೇಶ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬದಲ್ಲಿ ಒಂದು ಸತಿ ಪದ್ಯಗಳು ಒಂದಾಗಿರುತ್ತೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅಕಸ್ಮಾತ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು ತಿಳುವಳಿಕೆ ಏನಾದ್ರು ಎಷ್ಟು ಆಗ್ತದೆ ನಾವೆಲ್ಲ. ನಾನು ಕೋರ್ಟ್ ಹೋಗ್ತಾ ಇದ್ದಲ್ಲ, ಈಗ ಸಣ್ಣ ಸಣ್ಣ ವಿಷಯಕ್ಕೆ ಡೈವರ್ಸ್ಗೆಸ್ ಆಗ್ತಾವ, ಸಣ್ಣ ಸಣ್ಣ ವಿಷಯಕ್ಕೆ ಮಡಿ ಬಿಟ್ಟು ಹೋಗ್ಬಿಡ್ತಾರ. ಒಂದು ತಿಂಗಳಾಗಿರುತ್ತೆ ನಮ್ಗೆ ಯಾಕಂತಂದ್ರೆ ಒಬ್ರಿಗೊಬ್ರು ಸರಿಯಾಗಿ ಅರ್ಥಕೋಬೇಕಂತ. ಅದು ಬಹಳ ಮಹತ್ವದ್ದು. ಅದು ಸಾಹಿತ್ಯ ಪರಿಷತ್ನಲ್ಲಿ ನಾವೆಲ್ಲ ಮುಂದೆ ನಿಂತು ಮಾತಾಡ್ಬೇಕಾದ್ರೆ ಬಹಳಷ್ಟು ಜವಾಬ್ದಾರಿಯಿಂದ, ಯಾಕಂದ್ರೆ ನಮ್ಮ ಮಾತಿಗೆ ನಮ್ಮ ನಡೆಗೆ ಹೊಂದಾಣಿಕೆ ಇರ್ಬೇಕಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಬಹಳ ಖುಷಿ ಆಯ್ತು. ಸಹೋದರಿ ಅವ್ರಿಗೆ ಹೇಳಿದ ಮೇಲೆ ನಾವು ತ್ರಾಸ ಕೊಡ್ತೇವಲ್ಲ. ಹೀಗಾಗಿ ಮಹಿಳಾ ಮಂಡಳದವ್ರಿಗೆ ಏನು, ಯಾಕಂದ್ರೆ ಹೇಳಿದ ತಕ್ಷಣ ಬರ್ತೇವೆ. ನಾಳೆ ಸದ್ಯಕ್ಕೆ 7 ಮಹಿಳಾ ಮಂಡಳ ಇರ್ತಾವಲ್ಲ, ಈಗ ನಾವು ಏನೂ ನಿಮ್ಗೆ ಕೊಡೋದಿಲ್ಲ, ಹಾಗೆ ಬಂದ್ಬಿಡ್ತೇವೆ. ಕೆಲವು ಸಂದರ್ಭ ಅನುದಾನದಾಗ ಕೊಡ್ತೇವೆ, ಆದ್ರೂ ಸದ್ಯಕ್ಕೆ ಬರ್ತೀರಿ. ನಮ್ಮ ಸ್ತ್ರೀಯರಂಗತಿ ಪಾಪ ಎಷ್ಟು ಅವ್ರ ಹೇಳಿದ್ರೆ ಕಡಿಮೆ. ನಮ್ಮ ಮೊದಲೆಲ್ಲ ಇದ್ದಾಗ ಏನಾಗಿತ್ತು, ಬಾಡಿಗೆ ಬರ್ತಿತ್ತು, ಅವಾಗ 5-10 ಕೊಟ್ಟೆ ಕೊಡ್ತಿದ್ದಿಲ್ಲ. ಬಟ್ ಈಗ ಮೊದಲಷ್ಟು ನನಗೆ ಏನೋ ಒಂದು ಉದಾರವಾಗಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇದ್ದಂತ ಇದ್ರೊಳಗ ಹೀಗಾಗಿ ನಾಳೆಗೆ ಸದ್ಯಕ್ಕೆ ಏನೋ ಸ್ವಲ್ಪ ಕೊಡ್ಬೇಕಂತಿದೆ ಮೇಡಮ್, ನೋಡೋಣ. ಯಾಕಂದ್ರೆ ಹಾಗೆ ಪಾಪ ನೀವೆಲ್ಲ ಅಲ್ಲಿ ಬಂದಿರ್ತೀರಿ, ಬಸ್ ಚಾರ್ಜ್, ಆಟೋ ಚಾರ್ಜ್ ತಕ್ಕ ನಾನು ಸ್ವಲ್ಪ ಮಟ್ಟಿಗೆ ಕೊಡೋದು ಅಂತ ಹೇಳ್ತಾ, ಹೀಗಾಗಿ ನಾಳೆಗೆ ಬರ್ತಕ್ಕಂಥ ನನಗೆ ಹಾಕ್ತಾನೆ. ಒಂದು ಮಹಿಳಾ ಮಂಡಲದವರು ಮಿನಿಮಮ್ 8 ಜನ ಇರಬೇಕು. ಒಂದು 7 ಮಹಿಳಾ ಮಂಡಳ ಇದಾವ. ಹೀಗಾಗಿ ಅವ್ರಿಗೆ ಪ್ರಥಮ 1,000 ರೂಪಾಯಿ ದ್ವಿತೀಯ 750, ತೃತೀಯ 500 ರೂಪಾಯಿ ಕೊಡ್ಬೇಕಂತಿದೆ ನಾಳೆ ಇದಕ್ಕೆ. ಹೀಗಾಗಿ ಯಾರು ಇವತ್ತಿಂದ ತಿಳ್ಕೊಬಾರ್ದು, ನಾಳೆಗೆ ಹೀಗಾಗಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ಒಂದು ಭಾಷೆ ಇದೆ. ಈಗ ಒಟ್ಟಿನಲ್ಲಿ ಇದೆಷ್ಟಂತೆಲ್ಲ ಪ್ರತಿಯೊಂದು ಸದ್ಯಕ್ಕೆ ನಿಮ್ಮ ಒಂದು ಸಹಾಯ ಸಹಕಾರವನ್ನು ಎಷ್ಟು ನಿಮಗೆ ಧನ್ಯವಾದ. ಅದಕ್ಕೆಲ್ಲ ನಮ್ಮ ಸಹೋದರಿ ಸಮಾನವಂತ ನಮ್ಮ ಏನು ಜಗ್ಗಣ್ಣವ್ರು ಮೇಡಮ್ ಎಷ್ಟು ಪ್ರೀತಿಯಿಂದ ಸಹಾಯ ಸಹಕಾರ. ಯಾಕಂದ್ರೆ ನಾನು ಹುಬ್ಬಳ್ಳಿ ಯಾಕೆ ಪಾಟೀಲ್ ಪುಟ್ಟಪ್ಪರು ಇಲ್ಲಿ ಧಾರವಾಡಕ್ಕೆ ಬಂದಾಗ 50 ವರ್ಷ ಮಾಡಿದ್ರೆ 15 ವರ್ಷ ಆತ. ಅವ್ರು ಇಂಗ್ಲೀಷ್ ಒಳಗೆ 15 ಅವ್ರು 50 ಇಯರ್ಸ್ ಮಾಡಿದ್ರು, ನಾನು 15 ಇಯರ್ಸ್ ಹೇಳಿ ಒಳ್ಳೆಯ ವ್ಯಕ್ತಿಗಳನ್ನೆಲ್ಲ ಆಯ್ಕೆ ಮಾಡೋಣ ಅಂತಕ್ಕಂಥ ಮಾತುಕತೆ. ಮನುಷ್ಯನಿಗೆ ಎಷ್ಟು ಆದ್ರೂ ಇನ್ನೂ ಬೇಕೇ ಬೇಕನ್ಸುತ್ತೆ. ಒಂದು ಲೆವೆಲ್ ಬಂದ ಕೂಡಲೇ ಬಿಟ್ಟರು ಅದಕ್ಕೊಂದು ಖುಷಿ ಅನಿಸ್ತಲ್ಲ, ಇನ್ನೂ ಒಳ್ಳೆಯ ಇದ್ದಪ್ಪ ಅಂತಕ್ಕಂಥದ್ದು. ಹೀಗಾಗಿ ಖಂಡಿತವಾಗಿ ಸರ್ ನಾವು ಒಳ್ಳೆಯ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿ ಒಳ್ಳೆಯ ಒಬ್ಬ ಮಾಡೋಣ ಅಂತ ಹೇಳ್ತಾ. ಯಾಕಂದ್ರೆ ಚುನಾವಣೆ ಆಗ್ತಾವ, ಹಾಗೆಲ್ಲ ಅಷ್ಟು ಸುಲಭ ಅಲ್ಲ. ಹೀಗಾಗಿ ಹೇಳ್ತಾ ಒಟ್ಟಲ್ಲಿ ಇವತ್ತಿನ ಇದರ ಬಗ್ಗೆ ನಮ್ಮೇನು ರಾಜೂರ್ ಸರ್ ತಮ್ಮ ಉಪನ್ಯಾಸದಲ್ಲಿ ದಾಂಪತ್ಯದ ಬಗ್ಗೆ ಕೆಲವಷ್ಟು ಸತಿಪದ್ಯಗಳ ಬಗ್ಗೆ ಒಂದು ವಚನಗಳನ್ನೇ ಇದ್ರು. ಹೀಗಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು ಅಂತಕ್ಕಂಥ ಮಾತನ್ನ ನಾಳೆ ಸದ್ಯಕ್ಕೆ ಸಂಜೆ 5:30ಕ್ಕೆ ಒಂದು ನಾವೆಲ್ಲ ನಮ್ಮ ಬೆದರ್ಕುಂದಿ ಸರ್ ಸಾಹಿತ್ಯ ಪರಿಷತ್ತಿನ ಒಂದು ನಡೆದ ಒಂದು ಉಪನ್ಯಾಸ ಮಾಡ್ತಾರೆ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವರಾದ ಮೃತ್ಯುಂಜಯ ಹೆಗಡೆ ಅವರು ಉದ್ಘಾಟನೆ ಮಾಡ್ತಾರೆ. ನಾಳೆ ಸದ್ಯಕ್ಕೆ ನಮ್ಮ ಧಾರವಾಡ ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಸನ್ಮಾನ ಇದೆ. ಮತ್ತು ಅಷ್ಟೇ ಇಲ್ಲೇ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಂತ ನಮ್ಮ ಏನು ಪರ್ವತಮ್ಮ ಮಂಗಲ್ ಅವ್ರಿಗೆ ನೋಡ್ರಿ, ನಮ್ಮ ಭಾಗದವ್ರು ದೇವ್ರ ಹುಬ್ಬಳ್ಳಿ ಅವ್ರಲ್ಲ ಒಬ್ಬ ನಮ್ಮ ತಾಯಿಗೆ ಇದ್ದಂಗೆಲ್ಲ ಅವ್ರು ನೋಡಿದ್ರೆ ನಮ್ಮ ಅತ್ತಿ ಕಣ್ಣಂಗೆ ಕಾಣ್ತಾರೆ. ನಮ್ಮ ಅತ್ತಿ ಇಲ್ಲೇ ಕೌಳಿಗರು ನಮ್ದು ಸೇಮ್
ನಮ್ಮ ಭಾರತಮ್ಮ ಮಂಗಲ್ ಅವರು ನಮ್ಮ ಅತಿ ಸೇಮ್ ಇದ್ದ ನಿರ್ದೇಶನಕ್ಕೆ ಅವ್ರಿಗೆ ಹೋಗಿ ಇನ್ವೈಟ್ ಮಾಡಿದ್ದೇವೆ. ನಾಳೆಗೆ ಆ ತಾಯಿ ಬರ್ತಾ ಇದ್ದಾರೆ, ಅವ್ರಿಗೂ ಒಂದು ಸನ್ಮಾನ, ಒಂದು ವಕೀಲ ಸಂಘದವ್ರ ಸನ್ಮಾನ, ಒಂದು ಕಾರ್ಯಕ್ರಮ ಇದೆ. ನಾಳೆ ಸದ್ಯಕ್ಕೆ ಬರ್ಬೇಕಂತ ಒಟ್ಟು ಮತ್ತೊಮ್ಮೆ ನಮ್ಮ ನರೇಗಲ್ ಸರ್ಗೆ ಹೀಗಾಗಿ ಮೇಡಮ್ ಭಾಳ ಮೇಡಮ್ ಬರತ್ತಿ ಫೋನ್ ಬಂದ ಕೂಡಲೇ ಹೋಗಿ ಬಿಡ್ತಾರೆ ಸರ್. ಹೀಗಾಗಿ ನಾನು ಹೇಳ್ತೀನಿ, ನಾ ಹೇಳಿದೆ ಬೇಡ ಸುಮ್ಮನೆ ಇರೋದು, ಅಷ್ಟು ಹೇಳೋ ಕಾರ್ಯಕ್ರಮ ಇತ್ತು. ಅದೇನೋ ಒಂದು ಕೆಲಸ ಅಷ್ಟು ಸಿನ್ಸಿಯರ್ ಹಸ್ಬೆಂಡ್ ಅವರು. ಹೀಗಾಗಿ ಹೀಗಾಗಿ ಇರ್ಬೇಕಲ್ಲ, ನಾವು ಸಿನ್ಸಿಯರ್ ಎಲ್ಲರೂ ಇರಬೇಕಂತ. ಹೀಗಾಗಿ ಇದೇ ಹೀಗಾಗಿ ನಾವು ಫೋನ್ ಬಂದು ನೋಡ್ರಿ ನಮ್ಮ ಮನೆಯವ್ರನ್ನ ಎಲ್ಲೇ ಹೋಗಿರ್ತಲ್ಲ ಒಂದು ದಿವಸಕ್ಕೆ ಬಂದ ಫೋನ್ ಮಾಡ್ಬೇಕು. ಎಲ್ಲ ಹೋಗಿರ್ತಾರೆ, ಹೋಗಿ ಮುಟ್ಟಿದ್ರಲ್ಲ ಫೋನ್ ಮಾಡ್ಬೇಕು. ಈಗ ಒಂದು ಊರಿಂದ ಇಲ್ಲಿ ಬಂದ ಕೂಡಲೇ ಫೋನ್ ಅವ್ರು ಏನೋ ಗಾಡಿ ಹೊರಗೆ ಹೋಗಿರ್ತಾರೆ, ಹೋಗಿ ಮುಟ್ಟಿದ್ರು ಅವ್ರಿಗೂ ನಮ್ಮ ಬಗ್ಗೆ ಕಾಳಜಿ. ಅದ್ರ ಪ್ರತಿಯೊಬ್ಬ ವ್ಯಕ್ತಿರ ಅಂದ್ರೆ ನಮ್ಮ ಬಗ್ಗೆ ಅವ್ರ ಕಾಳಜಿ, ಅವ್ರ ಬಗ್ಗೆ ನಾವು ಕಾಳಜಿ ಮಾಡಲೇಬೇಕು. ಅದು ಬಹಳಷ್ಟು ಒಂದಂತ ನಮ್ಮ ರೊಟ್ಟಿ ಬಾಡ್ ಸರ್ ಅಷ್ಟು ಖುಷಿ ಇರ್ತದೆ. ಅವರ ಸರ್ವಾಧ್ಯಕ್ಷರಿಗೆ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಅಂತ ಅವ್ರ ಮನೆಗೆ ಓಡ್ಬೇಕಲ್ಲ ಅಂತ ಒಂದು ಆದರ ಆತಿಥ್ಯವನ್ನು ಎಷ್ಟು ಚೆನ್ನಾಗಿ ಅವ್ರ ಮನೆಗೆ ಹೋದಾಗ ಒಂದು ಬಳಗ ಅದು ಎಷ್ಟು ಹೇಳಿದ್ರೆ ಕಡಿಮೆ ಇತ್ತು. ಈ ರೀತಿಯಾದಂಥ ಒಳ್ಳೆಯ ಜನ ಇದೆ ಅಂತಕ್ಕಂಥ ಮಾತಿನಂತ ಎಲ್ಲರೂ ಸಾಹಿತ್ಯದ ಅಭಿರುಚಿ ಬೆಳೆಸ್ಬೇಕು. ಕನ್ನಡ ನಾಡು ನುಡಿಗಾಗಿ ಏನು ಪರಿಷತ್ ನಡೆದು ಬಂದಂಥ ದಾರಿ ನೋಡ್ರಿ, 100 ವರ್ಷದ ಕಾರ್ಯಕ್ರಮ ಮಾಡಿದ್ವಿ ನಾವು ಹಾಲೆಂಬೆ ಅಧ್ಯಕ್ಷದಾಗೆಲ್ಲ. ಬಹಳ ಚೆನ್ನಾಗಿ 3 ದಿವಸ ಕಾರ್ಯಕ್ರಮ ನಮ್ಮ ವೀರೇಂದ್ರ ಹೆಗ್ಡೆ ಕಲಾಕ್ಷೇತ್ರ ಅದ್ಭುತವಾಗಿ ಶತಮಾನ ಅಂದ್ರೆ 2013-14 ಮಾಡಿದ್ವು. ಅವರ ಪ್ರಾರಂಭ ಇಲ್ಲಿ ಮಾಡಿದ್ವು. ಇದರ ಮುಕ್ತಾಯ ಸಮಾರಂಭ ಮೈಸೂರಾಗ ಬಹಳ ಚೆನ್ನಾಗಿ ಹಾಲಂಬೆ ಅವರಿದ್ದಾಗ ಆಗಲಿ, ನಮ್ಮ ಮನು ಬೆಳಗಾವ್ ಸರ್ ಇದ್ದಾಗಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ. ಶತಮಾನೋತ್ಸವ ಕಾರ್ಯಕ್ರಮ ಮತ್ತು ಈಗ 112 ವರ್ಷ ಆಗಿದೆ. ಇನ್ನೂ ಸದ್ಯಕ್ಕೆ ಇನ್ನು ನಮ್ಮದು ನವೆಂಬರ್ 23ಕ್ಕೆ ಮುಗಿದಿದೆ ನಮ್ದು. ಈಗ ನಂದು ಇಲ್ಲಿ ಮಟ್ಟ ನಾವು ಅಕ್ಟೋಬರ್ ಮುಗಿ ಮಟ್ಟನೂ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಸಾಧ್ಯ ಮಾಡೋಣ, ಸಾಧ್ಯ ಆದ್ರೆ ಜಿಲ್ಲಾ ಸಮ್ಮೇಳನ ಮಾಡ್ಬೇಕಂತಿದೆ. ನೋಡೋಣ, ಕಣದಾನಂತೆ ಕೊಡ್ಬೋದಂತಿದೆ. ಇಲ್ಲಿ ಮಟ್ಟ ಕೊಟ್ಟಿಲ್ಲ. ಈ ಹೊಸ ದಯಾನಂದಂತೆ ನಮ್ಮ ಆಡಳಿತಾಧಿಕಾರಿ ಬಂದರೆ ಅವ್ರೆಲ್ಲ ರಿಕ್ವೆಸ್ಟ್ ಮಾಡ್ಕೊಡ್ತೇವೆ, ನೆರವೇರಿಸ ಕೊಡ್ತೇವೆ ಅಂತ. ಇನ್ನೂ ಮಟ್ಟ ಬಂದಿಲ್ಲ, ಅಕಸ್ಮಾತ್ ಕೊಟ್ಟರು ಅಂತ ಇಲ್ಲೇ ಇದ್ರ ಸದ್ಯಕ್ಕೆ ಖಂಡಿತವಾಗಿ ಸರ್ ನಾನು ಹುಬ್ಬಳ್ಳಿ ಒಳಗೆ ಹೇಳಿ ಹುಬ್ಬಳ್ಳಿ ಒಳಗೆ ಜಿಲ್ಲಾ ಸಮ್ಮೇಳನ ಮಾಡ್ತೀನಿ. ಖಂಡಿತವಾಗಿಯೂ ಸಾರ್ವಜನಿಕರ ಒಂದು ಸಹಾಯ ಸಹಕಾರ ತಗೊಂಡು ಅದೇನು ನನಗೊಂದು ರೂಢಿ ಆಗಿದೆ. ಕೆಲವು ಜನ ಕೊಟ್ಟೇ ಕೊಡ್ತಾರೆ, ಕಾರು ಒಬ್ರು ಊಟ ಕೊಡ್ತಾರೆ, ಒಬ್ರು ಹಾಲು ಫ್ರೀ ಕೊಡ್ತಾರೆ. ಹೆಂಗಾರ ಒಂದು 5-6 ಮಂದಿದು ಒಂದು ಮನಸ್ಸು ಒಲಿಸಿಕೊಂಡು ಖಂಡಿತವಾಗಿಯೂ ಸರ್ ಇನ್ನೊಂದು ಜಿಲ್ಲಾ ಸಮ್ಮೇಳನ ಮಾಡ್ತೀವಿ. ಈಗ ನೆಕ್ಸ್ಟ್ ನಮ್ದೇನು ಇದು ನಮ್ಮ ಗುಂಜಾರ್ ಸರ್ ಬಾಜುಕ ಹೇಮಾ ಪಟೇಲ್ ಶೆಟ್ಟಿ ಅವ್ರ ಫೋಟೋ ಬರ್ತದೆ. ಈಗ ಅದಾದ್ಮೇಲೆ ಇನ್ನೊಬ್ಬರದ ಒಬ್ಬ ಸಾಹಿತ್ಯಗಳದ್ದು ನಿಮ್ಮ ಸರ್ ಎಲ್ಲ ಕೇಳ್ಕೊಂಡು ನಮ್ಮ ಹಿರಿಯರು ಕೇಳ್ಕೊಂಡು ಒಬ್ಬ ಒಳ್ಳೆಯ ಧಾರವಾಡದಲ್ಲಿ ಇರ್ತಕ್ಕಂಥ ಒಳ್ಳೆಯ ಹಿರಿಯ ವ್ಯಕ್ತಿಗಳಿಗೆ ನೆಕ್ಸ್ಟ್ ಗಂಡು ಮಕ್ಕಳಿಗೆ ಪುರುಷರಿಗೆ ಒಂದು ಸಮ್ಮೇಳನ ಅಧ್ಯಕ್ಷ ಮಾಡುವಂತ ಖಂಡಿತವಾಗಿಯೂ ಮಾಡ್ತಂತ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಏನು ಒಂದು ಅಧ್ಯಕ್ಷ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ಇನ್ನೂ ಸದ್ಯಕ್ಕೆ ಅಕ್ಟೋಬರ್ ಮುಗಿಯುವವರೆಗೆ ನಿಮ್ಮ ಸಹಾಯ ಸಹಕಾರ ಕೊನೆ ಮಾಡೋಣ. ದತ್ತಿ ಕಾರ್ಯಕ್ರಮದ್ದು ಅಥವಾ ವಿಶೇಷವಾಗಲಿ ಏನಾದರೂ ಮಾಡೋಣ, ಲೈಕ್ ಒಂದು ಮುಂದುವರ್ಸಬೇಕು. ಈಗ ಮುಂದಿಸೋದಕ್ಕೆ ನಾನು ಬಿಡೋದಿಲ್ಲ. ನನಗೆ ಯಾರೇ ಬಂದರೆ ಅವ್ರನ್ನ ಸಹಾಯ ಸಹಕಾರ ತಗೊಂಡು ಖಂಡಿತವಾಗಿಯೂ ಅವ್ರ ಜೊತೆಗೆ ಇದ್ದೇ ಇರ್ತೇನೆ ನಾನು. ಹೀಗಾಗಿ ಅಂತ ಹೇಳ್ತಾ ಒಟ್ಟಿನಲ್ಲಿ ಅದಕ್ಕೆ ನಾವು ಇದು ಒಂದು ಕರ್ನಾಟಕ ವಿದ್ಯಾರ್ಥಿ ಸಂಘ ಆಗಲಿ, ನಮ್ಮ ಸಾಹಿತ್ಯ ಪರಿಷತ್ ಆಗಲಿ ಒಳ್ಳೆಯ ಕೆಲಸವನ್ನು ಮಾಡೋದು ನನಗೆ ಖುಷಿ ಎಲ್ಲ ಸಮಾಧಾನ ನನಗೆ. ಹೀಗಾಗಿ ಎಲ್ಲೇ ಹೋದರ್ಸಿದಕ್ಕೆ ನನಗೆ ನೋಡ್ರೆ ಏನು ಎಷ್ಟೋ ಸರಿ ನಾನು ಒಬ್ಬ ಕೆಲಸ ಮಾಡುವಂಥ ವ್ಯಕ್ತಿಗೆ ನಿಮ್ಮೆಲ್ಲ ಸಹಾಯ ಸಹಕಾರ ಮಾಡುವಂತೆ ಅಂತ ಮತ್ತೊಮ್ಮೆ ಎಲ್ಲರೂ ಬಂಧಿಸಿ ನನ್ನ ಅಧ್ಯಕ್ಷ